ನಮಸ್ಕಾರ, ಜೈ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೈ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂಥ ಸಂಧಾನದ ಮಾತುಕತೆಗಳ ಬಗ್ಗೆ ಇದೆ. ಅಂದರೆ ಹೆಚ್ಚು ಕಡಿಮೆ ಕಳೆದ ಒಂದು 13-14 ದಿನಗಳಿಂದ ಆಗ್ತಾ ಇದ್ದಂತಹ ವ್ಯಾಪಕ ಯುದ್ಧದ ಬೆಳವಣಿಗೆ ಇದೀಗ 14ನೇ ದಿನಕ್ಕೆ ಕಾಲಿಟ್ಟಾಗ ಸ್ಟಾಪ್ ಆಗಿದ್ದನ್ನು ನೋಡಿದ್ವಿ. ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಪೆಂಟಗನ್ ಅವರಿಗೆ ಹೇಳಿದರು, ಯಾವ ಕಾರಣಕ್ಕಾಗಿಯೂ ಕೂಡ ಇರಾನ್ ಮೇಲೆ ದಾಳಿಯನ್ನು ಮಾಡಬಾರದು, ದಾಳಿಯನ್ನು ಸ್ಥಗಿತ ಮಾಡೋಣ. ಇರಾನ್ ಜೊತೆಗೆ ಒಮಾನ್ ನೇತೃತ್ವದ ಒಂದು ನಿಯೋಗ ಟೆಹರಾನ್ ಅನ್ನು ತಲುಪಿದೆ, ಅವರ ಜೊತೆಗೆ ಒಂದು ಮಾತುಕತೆ ನಡೆಸೋಣ, ಮಾತುಕತೆ ಏನಾಗುತ್ತೆ ಅಂತಿಮ ಫಲಿತಾಂಶಕ್ಕಾಗಿ ಕಾಯೋಣ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟ ನಂತರ ಈ ದಾಳಿ ಸ್ಥಗಿತ ಆಗಿದ್ದನ್ನು ನೋಡಿದ್ದೀವಿ. ಇದು ಒಂದು ಭಾಗ. ಈಗ ಈ ದಾಳಿ ಸ್ಥಗಿತ ಆಯಿತು, ಒಮಾನ್ ನೇತೃತ್ವದ ನಿಯೋಗ ಟೆಹರಾನ್ ತಲುಪಿತು, ಮಾತುಕತೆ ಆಗುತ್ತೆ ಅಂತ ಎರಡೂ ಕಡೆಯಿಂದಲೂ ಕೂಡ ಕಸರತ್ತಾಗ್ತಾ ಇದೆ. ಅಮೆರಿಕದ್ದು ಕೆಲ ಬೇಡಿಕೆಗಳಿದೆ, ಇರಾನ್ನದ್ದು ಕೂಡ ಕೆಲ ಬೇಡಿಕೆಗಳಿದೆ. ಅಂದರೆ ತೆರೆಮರೆಯಲ್ಲಿ ಈ ಬೇಡಿಕೆಗಳನ್ನು ಉಭಯ ದೇಶಗಳು ಕೂಡ ಒಪ್ಪಿಕೊಳ್ಳಬೇಕು. ಅಂದರೆ ಅಮೆರಿಕ ಹೇಳಿದ್ದನ್ನು ಇರಾನ್ ಒಪ್ಪಿಕೊಳ್ಳಬೇಕು, ಇರಾನ್ ಹೇಳಿದ್ದನ್ನು ಅಮೆರಿಕ ಒಪ್ಪಿಕೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ತೆರೆಮರೆಯಲ್ಲಿ ಕಸರತ್ತುಗಳು ಶುರುವಾಗಿದೆ. ಹಾಗಾದರೆ ಅಂತಿಮ ಫಲಿತಾಂಶ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದರೆ ಈ 14 ಅಂಶಗಳ ಬಗ್ಗೆ 2-3 ಸುತ್ತಿನಲ್ಲಿ ಈಗಾಗಲೇ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಆಯಿತು, ಜಿನೇವಾದಲ್ಲಿ ಮೊದಲ ಹಂತದಲ್ಲಿ ಮಾತುಕತೆಗಳಾಗಿತ್ತು, ಅದರ ನಂತರ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ರು. ಎಲ್ಲಿಯೂ ಕೂಡ ಅಂತಿಮ ಫುಲ್ ಸ್ಟಾಪ್ ಅನ್ನೋದು ಈ ಬೇಡಿಕೆಗಳ ಸಂಬಂಧಪಟ್ಟಂತೆ ಆಗ್ತಾ ಇಲ್ಲ. ಇದೀಗ ಒಮಾನ್ ನೇತೃತ್ವದಲ್ಲಿ ಈ ಬೇಡಿಕೆಗಳ ಪ್ರಸ್ತಾವನೆಗಳು, ಮಾತಿನ ವಿನಿಮಯಗಳೇನಾಗ್ತಾ ಇದೆ, ಇದು ಓಕೆ ಆಗುತ್ತಾ ಕೊನೆಯ ಹಂತದಲ್ಲಿ, ಅಥವಾ ಓಕೆ ಆಗದೇ ಇದ್ದರೆ ಮತ್ತೊಂದು ದಾಳಿಯನ್ನ ಅಮೆರಿಕ ಇರಾನ್ ವಿರುದ್ಧ ಮಾಡುತ್ತಾ ಅದು ಮಹಾಯುದ್ಧವಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದನ್ನ ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇದೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯಿತು, ಮಾತುಕತೆ ನಿಜವಾಗಿಯೂ ಆಗುತ್ತಾ, ಮಾತುಕತೆ ಆದರೆ ಏನು ಪರಿಣಾಮ, ಮಾತುಕತೆ ಆಗದೇ ಇದ್ದರೆ ಏನು ಪರಿಣಾಮ ಆಗ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಅದೇ ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ. ಅಮೆರಿಕ ಮತ್ತು ಇರಾನ್ ಯುದ್ಧದ ಕಾರಣಕ್ಕಾಗಿ ಯಾರ್ಯಾರು ಏನೇನು ಸಂಕಷ್ಟವನ್ನು ಪಟ್ಟಿದ್ರು, ಕಷ್ಟವನ್ನು ಪಟ್ಟಿದ್ರು ಅಂತ ನೋಡಿದ್ವಿ. ಒಂದು ಕಡೆ ಇರಾನ್ನ ಭೀತಿಯನ್ನು ಎದುರಿಸ್ತಾ ಇದ್ದಂಥ ಮಧ್ಯಪ್ರಾಚ್ಯಗಳು ಇದೀಗ ತಣ್ಣಗಾಗಿವೆ. ಮತ್ತೊಂದು ಕಡೆ ತೈಲ ಮಾರುಕಟ್ಟೆಯಲ್ಲಿ ದಿನದಿಂದ ದಿನಕ್ಕೆ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇತ್ತು. ಅದು ಭಾರತೀಯರ ಜೇಬಿಗೂ ಕೂಡ ಹೊಡೆತವನ್ನು ಕೊಟ್ಟಿತ್ತು. ಅದು ಸ್ವಲ್ಪ ಕೊಂಚ ಸುಧಾರಿಸಿದ್ದನ್ನು ಕಂಡಿದ್ದೀವಿ. ಇದು ಒಂದು ಪ್ರಗತಿ. ಉಭಯ ದೇಶಗಳ ನಡುವೆ ಯುದ್ಧದ ಪರಿಸ್ಥಿತಿ ಇತ್ತು, ಅದು ಕಡಿಮೆ ಆಗಿದೆ. ಇದು ಒಂದು ಭಾಗ. ಹಾಗಾಗಿ ಈ ಕದನ ವಿರಾಮದ ಮಾತುಕತೆಗಳಿಂದ ಇದು ಅನಿರ್ದಿಷ್ಟ ಅವಧಿಗೆ ಕಂಟಿನ್ಯೂ ಆಗುತ್ತಾ, ಈ ಪ್ರಶ್ನೆಗೆ ಉತ್ತರ ಬೇಕು. ಇದು ಒಂದು. ಎರಡನೇದು, ಯಾವ ಅಯತಲ್ಲಾ ಅಲಿ ಖಮೇನಿ ತನ್ನ ದೇಶ ಪರಮಾಣನ್ನು ಹೊಂದಬೇಕು ಅಂತ ಬಯಸಿದ್ರು, ಅವರ ತಂದೆಯ ಆ ಮಾತಿನಂತೆ ಅವರ ಪುತ್ರ ಮೋಸ್ತಬಾ ಅಲಿ ಖಮೇನಿ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಪರಮಾಣು ಕಾರ್ಯಕ್ರಮದಿಂದ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಒಂದು ದೃಢವಾದ ಹೆಜ್ಜೆಯನ್ನು ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾವ ಅಮೆರಿಕ ಇರಾನ್ ವಿರುದ್ಧ ಪದೇ ಪದೇ ನೀವು ಪರಮಾಣನ್ನು ಹೊಂದಬಾರದು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನು ಹಾಕಿ ಅವರನ್ನು ದೂರು ತಳ್ಳೋ ಪ್ರಯತ್ನವನ್ನು ಮಾಡಿ, ಅದೇ ಇರಾನ್ನ ಸರ್ವೋಚ್ಚ ನಾಯಕನನ್ನು ಹತ್ಯೆ ಮಾಡೋ ಪ್ರಯತ್ನವನ್ನು ಮಾಡಿತ್ತಲ್ಲ, ಅದಕ್ಕೆ ಪ್ರತೀಕಾರವಾಗಿ ಇವತ್ತು ಮೋಸ್ತಬಾ ಖಮೇನಿ ಇಲ್ಲ, ನಮ್ಮ ತಂದೆ ಈ ಹಿಂದೆ ಒಂದು ಫತ್ವಾವನ್ನು ಹೊರಡಿಸಿದ್ರು 2002 ಇಸ್ವಿಯಲ್ಲಿ, ಯಾವ ಕಾರಣಕ್ಕಾಗಿಯೂ ಕೂಡ ಆ ಅಣುಬಾಂಬನ್ನು ಹೊಂದಬಾರದು, ಪರಮಾಣನ್ನು ಹೊಂದಬಾರದು ಅಂತ. ಆ ವಿಚಾರಕ್ಕೆ ನಾನು ಬರ್ತೀನಿ. ಆ ಫತ್ವಾವನ್ನು ಪಕ್ಕಕ್ಕೆ ತೆಗೆದಿಟ್ಟು ಇವತ್ತು ಪುತ್ರ ಮೋಸ್ತಬಾ ಖಮೇನಿ ಪರಮಾಣನ್ನು ಹೊಂದಬೇಕು ಅಂತ ಬಯಕೆ ಪಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗಿತ್ತು? ಅಮೆರಿಕ ಈ ಹಿಂದೆ ಇರಾನ್ಗೆ ಪರಮಾಣು ವಿಚಾರದಲ್ಲಿ ಹೆಂಗೆ ಸಹಾಯ ಮಾಡಿತ್ತು? ಸಹಾಯ ಮಾಡಿದ್ದಂಥ ಅಮೆರಿಕವೇ ಇವತ್ತು ಪರಮಾಣನ್ನ ಇರಾನ್ ಹೊಂದಬಾರದು ಅಂತ ಯಾಕೆ ಹೇಳ್ತಾ ಇದೆ? ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಸಂಧಾನದ ಹಾದಿಯಲ್ಲಿ ಅಮೆರಿಕ ಮತ್ತು ಇರಾನ್ ಇರುವುದು. ನಾನು ನಿನ್ನೆ ಇದರ ಬಗ್ಗೆ ಸುದೀರ್ಘವಾಗಿ ನೋಡಿದೆ. ಶುಕ್ರವಾರ ದಿನ ಅಮೆರಿಕ ಸೇನಾ ಅಧಿಕಾರಿಗಳು ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾದರು. ಈ ದಿನ ಇಂತಹ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರ ಹತ್ರ ಒಂದು ವರದಿ ಕೊಟ್ಟರಂತೆ.
ಡೊನಾಲ್ಡ್ ಟ್ರಂಪ್ ಅವರದನ್ನು ನೋಡಿ ಇಲ್ಲ ಬೇಡ, ಒಮಾನ್ನ ನೇತೃತ್ವದ ನಿಯೋಗ ಈಗಾಗಲೇ ಟೆಹರಾನ್ ತಲುಪಿದೆ, ಅವರು ಮಾತುಕತೆ ನಡೆಸ್ತಾರಂತೆ. ಈ ಹಿಂದೆನೂ 2-3 ಬಾರಿ ಅವರಿಗೆ ಮಾತುಕತೆ ವಿಚಾರವಾಗಿ ಕೆಲವೊಂದಿಷ್ಟು ಸಮಯ ಅವಕಾಶವನ್ನು ಕೊಟ್ಟಿದ್ವಿ. ಒನ್ಸ್ ಅಗೇನ್ ಇವತ್ತು ಕೂಡ ಸಮಯ ಅವಕಾಶವನ್ನು ಕೊಡೋಣ, ಯಾವ ಕಾರಣಕ್ಕಾಗಿಯೂ ಕೂಡ ದಾಳಿ ಬೇಡ ಅಂತ. ಹೀಗಾಗಿ ಕಳೆದ 3 ದಿನಗಳಿಂದ ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇದ್ದಂತಹ ದಾಳಿ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಕ್ಷಿಪಣಿ ದಾಳಿಗಳು ಕೂಡ ಸ್ಥಗಿತ ಆಗಿದೆ. ಯಾಕಂದರೆ ಇವರು ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಅದು ಫಿಫ್ತ್ ಫ್ಲೀಟ್ ಸೇರಿದಂತೆ ಬೇರೆ ಬೇರೆ ವಾಯುನೆಲೆಗಳನ್ನು, ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಇರಾನ್ ಅವರು ಮಾಡ್ತಾ ಇದ್ರು. ಇರಾನ್ನ ಈ ದಾಳಿಗೆ ಪ್ರತಿಕಾರವಾಗಿ ಅಮೆರಿಕ ಹಾರ್ಮುಜ್ ಜಲಸಂಧಿಯನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿತ್ತು. ಹೀಗಾಗಿ ಉಭಯ ದೇಶದಲ್ಲೂ ಕೂಡ ಇದೊಂದು ರೀತಿ ಯುದ್ಧದ ಪರಿಸ್ಥಿತಿ ಮತ್ತೊಮ್ಮೆ ಅದು ಕಂಡು ಬರ್ತಾ ಇತ್ತು. ಇದೀಗ 3 ದಿನಗಳಿಂದ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕತಾರ್, ಪಾಕಿಸ್ತಾನ್ ಮತ್ತು ಒಮಾನ್ ನೇತೃತ್ವದಲ್ಲಿ ಕೈರೋದಲ್ಲಿ ಒಂದು ಸಂಧಾನದ ಮಾತುಕತೆಯಂತೆ. ಈ ಹಿಂದೆಯೂ ಕೂಡ ಕತಾರ್ ಇತ್ತು, ಪಾಕಿಸ್ತಾನ ಇತ್ತು, ಒಮಾನ್ ಇತ್ತು. ಇವರ ನೇತೃತ್ವದಲ್ಲೇ ಎಲ್ಲವೂ ಕೂಡ ಆಗಿತ್ತು. ಆದರೆ ಆ ನೇತೃತ್ವದಲ್ಲಿ ಆದಂತಹ ಮಾತುಕತೆಗಳಿಗೆ ಟ್ರಂಪ್ ಅವರು ಸಹಿ ಹಾಕಿದ್ರು ಕೂಡ ಒನ್ಸ್ ಅಗೇನ್ ಪುನರಪಿ ಯುದ್ಧ ಶುರುವಾಗಿದ್ದನ್ನು ನೋಡಿದ್ವಿ. ಅದು ಹಡಗುಗಳ ಮೇಲೆ ದಾಳಿ ಮಾಡಿದ್ರು, ಮಾತುಕತೆ ಅಂತ ಅವರು ನಡೆಕೊಳ್ಳಿಲ್ಲ ಅಂತ. ನೀವು ನೋಡಿ, ಒಂದು ವಿಚಾರಕ್ಕೆ ಗಂಭೀರವಾಗಿ ಉಭಯ ದೇಶಗಳ ನಡುವೆ ಒಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಅದು ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ. ಯಾವ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಸಮಸ್ಯೆಗಳಾಗಬಾರದು ಅಂತ ಅಮೆರಿಕ ಒಂದು ಪ್ರಯತ್ನದ ಭಾಗವಾಗಿ ತನ್ನ ನೌಕಾಪಡೆಯನ್ನು ತೆಗೆದುಕೊಂಡು ಬಂದಿತ್ತು. ಆ ನೌಕಾಪಡೆಯನ್ನು ಈ ಕದನ ವಿರಾಮ ಜಾರಿಯಾದ 30 ದಿನಗಳ ಒಳಗಾಗಿ ಅಲ್ಲಿಂದ ತೆರವುಗೊಳಿಸಬೇಕು ಅಂತದ್ದು ಒಂದು ನಿಯಮ ಆಗಿತ್ತು. 2ನೇ ನಿಯಮ ಏನಾಗಿತ್ತು, ಯಾವ ಇರಾನ್ ಪಡೆ ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ತನ್ನ ಮೈನ್ಸ್ಗಳನ್ನು ಅಳವಡಿಕೆ ಮಾಡಿದೆ, ಆ ಮೈನ್ಸ್ಗಳ ಮ್ಯಾಪಿಂಗನ್ನು ಅಮೆರಿಕ ಕೊಡಬೇಕಾಗಿತ್ತು. ಎಲ್ಲೆಲ್ಲಿ ನಾವು ಮೈನ್ಸ್ಗಳನ್ನು ಹಾಕಿದ್ದೀವಿ ಅವುಗಳನ್ನು ತೆರವುಗೊಳಿಸಬೇಕು ಅಂತ. ಯಾರು ಮಾಡಬೇಕಾಗಿತ್ತು ಆ ಕೆಲಸವನ್ನು? ಇದೇ ಅಮೆರಿಕ ಆ ಕೆಲಸವನ್ನು ಮಾಡಬೇಕಾಗಿತ್ತು. ಈ ಮಾತುಕತೆ ಪ್ರಗತಿಯಲ್ಲಿತ್ತು. ಈ ಮಾತುಕತೆ ಇನ್ನೇನು ಚಲಾವಣೆಗೆ ಬರುತ್ತೆ, ಅಮೆರಿಕದ ನೌಕಾಪಡೆ ವಾಪಸ್ ತನ್ನ ದೇಶಕ್ಕೆ ಹೋಗುತ್ತೆ, ತನ್ನ ಸೈನಿಕರನ್ನು ತೆಗೆದುಕೊಂಡು ಹೋಗ್ತಾರೆ ಎನ್ನುವಂಥ ನಿರೀಕ್ಷೆ ಇದ್ದಂತಹ ಸಮಯದಲ್ಲೇ ಒಮಾನ್ ನಿರ್ಮಿಸಿದಂತಹ ಒಂದು ಜಲಸಂಧಿಯನ್ನು ಬೇರೆ ವಾಣಿಜ್ಯ ಹಡಗುಗಳ ಬಳಕೆ ಮಾಡ್ತಾ ಇದೆ, ಅದು ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಇರಾನ್ನವರು ಅಂದುಕೊಂಡಿದ್ದರ ಪರಿಣಾಮವಾಗಿ 3 ಹಡಗುಗಳ ಮೇಲೆ ಅವರು ದಾಳಿ ಮಾಡಿದರು. ಈ 3 ಹಡಗುಗಳ ಮೇಲೆ ದಾಳಿ ಆಯ್ತಲ್ಲ, ಅಮೆರಿಕ ಆವಾಗ ಅಂದುಕೊಳ್ತು ಇಲ್ಲ ಇವರ ಜೊತೆಗೆ ಮಾತುಕತೆ ಇಲ್ಲ, ಮಾತುಕತೆ ನಡೆಸಿದ್ದನ್ನು ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಇದೇ ಅಮೆರಿಕ ಪುನರಪಿ ಇರಾನ್ನ ಮೇಲೆ ದಾಳಿ ಮಾಡಿತು. ನಿರಂತರ 13 ದಿನಗಳ ಕಾಲ ಈ ದಾಳಿಯಾಗಿದ್ದನ್ನು ನೋಡಿದ್ವಿ. ಅಮೆರಿಕದ 2 ಸೈನಿಕರು ಈ 13 ದಿನಗಳಲ್ಲಿ ನೇರವಾದಂಥ ಇರಾನ್ನ ದಾಳಿಗೆ ಬಲಿಯಾಗಿದ್ದನ್ನು ಕೂಡ ನಾವು ನೋಡಿದ್ವಿ. ಅಂದರೆ ಫೆಬ್ರವರಿ 28ರಿಂದ ಇಲ್ಲಿಯ ತನಕ ಯುದ್ಧ ಶುರುವಾದಾಗಲೂ ಕೂಡ ಇರಾನ್ನ ನೇರ ದಾಳಿಗೆ ಅಮೆರಿಕಾದವರು ಮೃತಪಟ್ಟಿರಲಿಲ್ಲ. ಆದರೆ ಈ 13 ದಿನಗಳಲ್ಲಿ ಅಂಥದ್ದೊಂದು ಬೆಳವಣಿಗೆ ಆಯಿತು. ಅಂದರೆ ಆ ಪರಿಪ್ರಮಾಣದಲ್ಲಿ ಯುದ್ಧದ ಪಕ್ವತೆ ಮೇಲೆ ತೆಗೆದುಕೊಂಡು ಹೋಗಿತ್ತು. ಇದೀಗ ಅದು ಸ್ಥಗಿತ ಆಗ್ತಾ ಇದೆ. ಹೀಗಾಗಿ ಅದೊಂದು ಕಾರ್ಯವಿಧಾನವನ್ನೇನೋ ಮಾಡ್ತಿದ್ದಾರಂತೆ. ಮಾತುಕತೆ ಏನಾಗುತ್ತೆ ಅಂತ ನೋಡೋಣ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಚಾರ ಏನಾಯಿತು ಈ ಬೆಳವಣಿಗೆಯಲ್ಲಿ ಅಂತ ಹೇಳಿದರೆ, ಸಂಧಾನ ಆಗುತ್ತೋ ಅಥವಾ ಸಂಹಾರ ಆಗುತ್ತೋ ಈ ಪ್ರಶ್ನೆಗೆ ನಾವು ಉತ್ತರ ಕೊಡೋದಕ್ಕಿಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಉತ್ತರ ಕೊಡಬೇಕು. ಯಾಕಂದರೆ ಆ ಮನುಷ್ಯನನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಸಂಧಾನದ ಮಾತುಕತೆ ಅಂತಾರೆ, ಇಲ್ಲ ನಾವು ಯಾವಾಗಲೂ ಕೂಡ ಸಿದ್ಧ ಸ್ಥಿತಿಯಲ್ಲಿದ್ದೀವಿ, ಲೋಡೆಡ್ ಸ್ಥಿತಿಯಲ್ಲಿದ್ದೇವೆ, ರೆಡಿ ಆ್ಯಂಡ್ ಲೋಡೆಡ್ ಸ್ಥಿತಿಯಲ್ಲೆಲ್ಲ ಇದ್ದೀವಿ, ದಾಳಿಯನ್ನು ಮಾಡಿಬಿಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದು ನೋಡಿದ್ದೀವಿ, JD ವ್ಯಾನ್ಸ್ ಹೇಳಿದ್ದನ್ನು ನೋಡಿದ್ದೇವೆ. ಯಾಕಂದರೆ ಅಮೆರಿಕ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಒಂದು ಕಡೆ ಕೈರೋದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಿದೆ. ಈ ಸಂಧಾನ ಮಾತುಕತೆಯ ನಡುವೆಯೂ ಕೂಡ ಅತ್ಯಂತ ಬಲವಾದ ಮಿಲಿಟರಿ ಕ್ರಮ ಖಚಿತ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಯಾವಾಗಿದು? ಮಾತುಕತೆ ಒಂದು ವೇಳೆ ವಿಫಲವಾದರೆ ಇಂಥದ್ದೊಂದು ದಾಳಿಯನ್ನು ಮಾಡ್ತೇವೆ ಅಂತ. ನೀವು ಇರಾನ್ ಪದೇ ಯಾಕೆ ಅಮೆರಿಕವನ್ನು ನಂಬೋದಕ್ಕೆ ಅಥವಾ ಡೊನಾಲ್ಡ್ ಟ್ರಂಪ್ ಅವರ ಮಾತುಕತೆ ನಂಬೋದಕ್ಕೆ ಸಾಧ್ಯ ಇಲ್ಲ? ಸ್ವತಃ ಇದೇ ಅಮೆರಿಕಾದ ಅಬ್ಬಾಸ್ ಅರಾಗ್ಜಿ ಟರ್ಕಿಯ ನಾಯಕರ ಮುಂದೆ ಹೋಗಿ ಹೇಳಿದರು, ಇಲ್ಲ ನಾವು ಅಮೆರಿಕಾದ ಜೊತೆಗೆ ಮಾತುಕತೆ ನಡೆಸೋದಕ್ಕೆಲ್ಲ ಸಿದ್ಧಿದ್ದೀವಿ, ಅಮೆರಿಕಾದವರು ಹೇಳಿದ್ದನ್ನು ನಾವು ಸಹಜವಾಗಿ ಒಪ್ಪಿಕೊಳ್ಳೂ ಬಿಡಬಹುದು, ಆ ಮಾತುಕತೆಯನ್ನು ನಡೆಸೋಣ. ಆದರೆ ಮಾತುಕತೆ ಚಾಲ್ತಿಗೆ ಬರುವ ಹಂತದಲ್ಲಿ ಇದ್ದಾಗಲೇ ಅಮೆರಿಕಾದವರು ನಮ್ಮನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿಬಿಡ್ತಾರೆ. ಹೀಗಾಗಿ ನಾವು ಟ್ರಂಪ್ ಅವರನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಯಾರು ಹೇಳಿದ್ದು? ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಟರ್ಕಿ ನಾಯಕರ ಮುಂದೆ ಈ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ಈ ಹಿಂದೆ ನೋಡಿದ್ವಿ. ಇದೀಗ ಅದೇ ಕಾರಣಕ್ಕಾಗಿ ಇರಾನ್ ಕೂಡ ಟ್ರಂಪ್ ಅವರನ್ನ ಮಾತನ್ನು ನಂಬುವಂತಹ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ನೀವು ಉದಾಹರಣೆಗೆ ತೆಗೆದುಕೊಳ್ಳಿ, ಕಳೆದ ಅಂದರೆ ಜುಲೈ ತಿಂಗಳ ಮೊದಲ ವಾರದಲ್ಲಿ ಅಯತಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆ ಆಗ್ತಾ ಇತ್ತು. ಅಂತ್ಯಕ್ರಿಯೆ ಕಾರಣಕ್ಕಾಗಿಯೇ ಅವರಿಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಡ್ತೀವಿ, ಆ ಸಮಯಾವಕಾಶವನ್ನು ಬಳಕೆ ಮಾಡಿಕೊಂಡು ಅಂತ್ಯಕ್ರಿಯೆಯನ್ನು ಮಾಡಬಹುದು ಅಂತ ಯಾರು ಹೇಳಿದರು? ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಒಂದು ಕಡೆ ಟೆಹರಾನ್ ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಅಯತಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆ ಮೆರವಣಿಗೆಗಳು ಸಾಗ್ತಾ ಇತ್ತು. ಆ ಪಕ್ಕದ ಇರಾಕಿಗೂ ಕೂಡ ಅವರ ದೇಹವನ್ನು ತೆಗೆದುಕೊಂಡು ಬರಲಾಗಿತ್ತು. ಆದರೆ ಇತ್ತ ಹಾರ್ಮುಜ್ ಜಲಸಂಧಿಯಲ್ಲಿ ಏನಾಯಿತು?
ಒಂದು ಕಡೆ IRGC ಅಲ್ಲಿ ರಕ್ಷಣೆ ಕೊಡಬೇಕಾಗಿತ್ತು, ಮತ್ತೊಂದು ಕಡೆ ಅಮೆರಿಕದ ದಾಳಿಯನ್ನು ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಅಂದರೆ ಮಾತಿಗೆ ಮೀರಿ ಡೊನಾಲ್ಡ್ ಟ್ರಂಪ್ ಅವರು ನಡೆದುಕೊಳ್ಳಿದ್ದನ್ನು ನಾವು ಫೆಬ್ರವರಿ 28ರಿಂದ ಇಲ್ಲಿಯ ತನಕ ನೋಡ್ಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ ಒನ್ಸ್ ಅಗೇನ್ ಅವರು ಹೇಳ್ತಾ ಇದ್ದಾರೆ, ಮಾತುಕತೆ ನಡೆಸ್ತೀವಿ, ಒಂದು ವೇಳೆ ಮಾತುಕತೆ ವಿಫಲ ಆದರೆ ದಾಳಿಯನ್ನು ಮಾಡಿಯೇ ಸಿದ್ಧ ಅಂತ. ಇದಕ್ಕೆ ಪೂರಕ ಎನ್ನುವಂತೆ ನೆಕ್ಸ್ಟ್ ಸ್ಟೋರಿ ಇದೆ. ಏನು ಅಂತ ಹೇಳಿದ್ರೆ, ಈಗ ಅಮೆರಿಕ ಹೇಳೋದೇನು, ಯುರೇನಿಯಂ ಸಂಸ್ಕರಣೆ ಮಾಡಬಾರದು, ನಿಮ್ಮ ಬಳಿ ಇರುವಂಥ ಯುರೇನಿಯಂ ಅನ್ನು ಮತ್ತೊಬ್ಬರ ಕೈಗೆ ಕೊಟ್ಟು ಬಿಡಬೇಕು ಅಂತ ಅಮೆರಿಕ ಹೇಳುತ್ತೆ. ಇದನ್ನು ಇರಾನ್ ಒಪ್ಪಿಕೊಳ್ಳುತ್ತಾ? ಸಾಧ್ಯವೇ ಇಲ್ಲ. ಇರಾನ್ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಈಗಾಗಲೇ ಅಮೆರಿಕದ ಕಣ್ಣಿಗೆ ಕಾಣದಂತೆ ಅನೇಕ ಪರ್ವತ ಕೆಳಗಡೆ ಯುರೇನಿಯಂ ಸಂಸ್ಕರಣೆ ಕಾರ್ಯಕ್ರಮವನ್ನು ಮತ್ತಷ್ಟು ಮಗದಷ್ಟು ಇದೇ ಇರಾನ್ ಪಡೆಗಳು ಹೆಚ್ಚಳ ಮಾಡ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಅನೇಕ ವರದಿಗಳು ನೋಡಿದ್ದೀವಿ. ಸ್ವತಃ ಅಮೆರಿಕದ ಉಪಗ್ರಹಗಳಲ್ಲೂ ಕೂಡ ಅದು ಕಂಡು ಬಂದಿದೆ. ಒಂದು ಕಡೆ ಮಾತಿಗೆ ಬದ್ಧನಂತೆ ನಡೆದುಕೊಳ್ಳುವ ಪ್ರಯತ್ನವನ್ನು ಇರಾನ್ ಮಾಡಿಕೊಳ್ಳುತ್ತೆ, ಆದರೆ ಆ ಮಾತಿಗೆ ತಕ್ಕಂತೆ ಅವರು ನಡೆದುಕೊಳ್ಳೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? 2015ರಲ್ಲಿ ಇರಾನ್, ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳೊಂದಿಗೆ ಮಾಡಿಕೊಂಡಂತಹ ಒಪ್ಪಂದ. ನಾವು ಯಾವುದೇ ಕಾರಣಕ್ಕೂ ಪರಮಾಣು ಕಾರ್ಯಕ್ರಮವನ್ನು ಮಾಡಲ್ಲ ಅಂತ 15ರಲ್ಲಿ ಒಪ್ಪಂದ ಮಾಡಿಕೊಂಡ್ರು. ಆದಾಗ್ಯೂ ಕೂಡ ರಹಸ್ಯವಾಗಿ ನಾವು ವಿದ್ಯುತ್ತಿನ ಕಾರಣಕ್ಕಾಗಿ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಮಾತ್ರ ಯುರೇನಿಯಂ ಸಂಸ್ಕರಣೆ ಮಾಡ್ತೀವಿ ಅಂತ ಹೇಳಿದರು. ಸಂಸ್ಕರಣೆ ಎಷ್ಟಿರಬೇಕಾಗಿತ್ತು? ಕಡಿಮೆ ಪ್ರಮಾಣದಲ್ಲಿರಬೇಕಾದಂತಹ ಸಂಸ್ಕರಣೆ ಅದು ಯುರೇನಿಯಂ ಬಾಂಬನ್ನು ಕನ್ವರ್ಟ್ ಆಗಿ ಮಾಡುವ ಹಂತಕ್ಕೆಲ್ಲ ಬಂತಲ್ಲ, ಆವಾಗ ಅಮೆರಿಕ ಇರಾನ್ ವಿರುದ್ಧ ಸೆಟೆದಿದ್ದನ್ನು ನೋಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಮಾತುಕತೆ ಇದು ಎಷ್ಟರ ಮಟ್ಟಿಗೆ ಸಾರ್ಥಕ ಆಗುತ್ತೆ, ಅಮೆರಿಕ ಅದನ್ನು ಹೆಂಗೆ ನೋಡುತ್ತೆ, ಅದನ್ನೆಲ್ಲ ತೆಗೆದುಕೊಳ್ಳೋಣ. ಇದು ಒಂದು ವಿಚಾರ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಮೋಜ್ತಬಾ ಖಮೇನಿ ಅವರ ಅಣು ಹಠ. ನಾನು ಅವಾಗಲೇ ಹೇಳಿದೆ, ಅವರ ತಂದೆ ಅಯತಲ್ಲಾ ಅಲಿ ಖಮೇನಿ ಅವರಕ್ಕಿಂತಲೂ ಕೂಡ ಅವರ ಪುತ್ರ ಮೋಜ್ತಬಾ ಅಲಿ ಖಮೇನಿ ಏನಿದ್ದಾರೆ, ಅಣು ವಿಚಾರದಲ್ಲಿ ಒಂದು ದೊಡ್ಡ ಹಠವನ್ನು ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ನಮ್ಮ ದೇಶ ಅಣುವನ್ನು ಹೊಂದಬೇಕು ಅಂತ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಬೇರೆ ಬೇರೆ ವಿಚಾರಗಳ ಸಂದರ್ಭದಲ್ಲೂ ಕೂಡ ನಾನು ಅದರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಯಾಕಂದರೆ ಪಕ್ಕದ ಇಸ್ರೇಲ್ನಲ್ಲಿ ಅಣು ಇದೆ, ಅಮೆರಿಕಾದ ಬಳಿ ಅಣು ಇದೆ, ಇತ್ತ ಪಾಕಿಸ್ತಾನದ ಬಳಿ ಪರಮಾಣು ಇರೋದನ್ನು ನೋಡ್ತಾ ಇದ್ದೀವಿ. ಮಧ್ಯಪ್ರಾಚ್ಯದಲ್ಲಿ ಪಾಕಿಸ್ತಾನವನ್ನು ಹೊರತುಪಡಿಸಿದ್ರೆ ಯಾವ ದೇಶಗಳ ಬಳಿಯೂ ಕೂಡ ಇಲ್ಲ. ಸೌದಿ ಅರೇಬಿಯಾ ಇವತ್ತು ಪಾಕಿಸ್ತಾನವನ್ನು ಯಾವ ಕಾರಣಕ್ಕಾಗಿ ನಂಬ್ತಾ ಇದೆ? ನಾಳೆ ಏನಾದರೂ ನಮ್ಮ ಮೇಲೆ ನೇರವಾದಂತಹ ದಾಳಿ ಆಗ್ತಾ ಬಂದರೆ ಪಾಕಿಸ್ತಾನ ನಮ್ಮ ಸಹಾಯಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಮೋಜ್ತಬಾ ಅಲಿ ಖಮೇನಿ ಅವರ ಕಾರಣವೂ ಕೂಡ ಅದೇ ಇದ್ದಂತೆ ಕಾಣಿಸ್ತಾ ಇದೆ. ಈ ಕಾರಣಕ್ಕಾಗಿ ಅವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕು. 1979ಕ್ಕೆ ಹೋಗೋಣ. 1979ರಲ್ಲಿ ನಾವು ಅನೇಕ ಬಾರಿ ಚರ್ಚೆ ಮಾಡಿದ ಹಾಗೆ ಅಲ್ಲಿ ಶಾ ಎನ್ನುವಂಥ ಒಂದು ರಾಜವಂಶಸ್ಥರು ಆಳ್ವಿಕೆ ಮಾಡ್ತಾ ಇದ್ರು. ಆ ಆಳ್ವಿಕೆ ಮಾಡ್ತಾ ಇದ್ದಂಥ ರಾಜವಂಶ ಅಮೆರಿಕದ ಜೊತೆಗೆ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ರು. ಯಾಕಂದರೆ ಈ ಹಿಂದೆ 1953ಕ್ಕಿಂತ ಮೊದಲು ಅಮೆರಿಕ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನು ಆಡಳಿತದಿಂದ ಕೆಳಗಿಳಿಸಿತ್ತು. ಅಲ್ಲಿ ಶಾ ಪಹಲ್ವಿ ಎನ್ನುವಂಥ ರಾಜವಂಶಸ್ಥನನ್ನು ಅಲ್ಲಿ ಆಡಳಿತಕ್ಕೆ ತಂದಿತ್ತು. ಅವರು ಅಮೆರಿಕದ ಜೊತೆಗೆ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ರು. ಆ ಸಮಯದಲ್ಲಿ 79ರ ಆಸುಪಾಸಿಗೆ, ಅದಕ್ಕಿಂತ ಮೊದಲು 79ಕ್ಕಿಂತ ಮೊದಲು ಇದೇ ಅಮೆರಿಕ ಏನು ಮಾಡಿತ್ತು, ಇರಾನ್ಗೆ ಪರಮಾಣು ಕಾರ್ಯಕ್ರಮಕ್ಕೆ ಏನೇನು ತಂತ್ರಜ್ಞಾನಗಳು ಬೇಕಾಗಿತ್ತು ಆ ಎಲ್ಲ ತಂತ್ರಜ್ಞಾನವನ್ನು ಕೊಡೋ ಪ್ರಯತ್ನವನ್ನು ಮಾಡಿದರು. 1953ರಲ್ಲಿ ಅಮೆರಿಕದ ಅಧ್ಯಕ್ಷರಾದಂತಹ ಡ್ವೈಟ್ ಡಿ ಅಸನ್ ಹೋವರ್ ಇವರೇನಂತ ಹೇಳ್ತಾರೆ, ಶಾಂತಿಯ ಉದ್ದೇಶಗಳಿಗಾಗಿ ಪರಮಾಣು ತಂತ್ರಜ್ಞಾನ ಹಂಚಿಕೊಳ್ಳುವಂತಹ ಆಟಮ್ ಸ್ಪಾರ್ ಫೀಸ್ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಇವರು ಜಾರಿಗೆ ತಂದರು. ಯಾವಾಗ? 53ರಲ್ಲಿ. 1967ರಲ್ಲಿ ಅಮೆರಿಕ ಏನು ಮಾಡಿತು, ಇರಾನ್ಗೆ ಅದರ ಮೊದಲ ಪರಮಾಣು ಸಂಶೋಧನಾ ರಿಯಾಕ್ಟರನ್ನು ಉಡುಗೊರೆಯಾಗಿ ಕೊಡುತ್ತೆ. ಕೊಡುತ್ತೆ. ಯಾವಾಗ? 67ರಲ್ಲಿ. 70ರಲ್ಲಿ ಏನಾಗುತ್ತೆ, ಅಮೆರಿಕದ ಕಂಪನಿಗಳು ಇರಾನ್ನಲ್ಲಿ ಒಂದು ವಿದ್ಯುತ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಇರಾನ್ನ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು. ಆದರೆ 1979ರಲ್ಲಿ ಟ್ವಿಸ್ಟ್ ಆಗುತ್ತೆ. ಶಾ ಪಹಲ್ವಿ ಅವರ ಆಡಳಿತ ಸಂಪೂರ್ಣವಾಗಿ ಕಡಿತ ಆಗಿ ಅಲ್ಲಿ ಇಸ್ಲಾಮಿಕ್ ಆಡಳಿತ ಬರೋದನ್ನು ನೋಡ್ತಾ ಇದ್ವಿ. ರುಹುಲ್ಲಾ ಖಮೇನಿ ಅಧಿಕಾರಕ್ಕೆ ಬಂದರು. ಯಾವಾಗ? 79ರಲ್ಲಿ. ಆ ಮುಖಾಂತರ ಅಮೆರಿಕ ಬೆಂಬಲಿತ ಒಂದು ರಾಜಪ್ರಭುತ್ವ ಇರಾನ್ನಲ್ಲಿ ಏನಿತ್ತು ಅದು 79ರಲ್ಲಿ ಅಂತ್ಯ ಆಯಿತು. ಅದಾದ ನಂತರ ಅಲಿ ಖಮೇನಿ ಅವರ ಯುಗ ಯಾವಾಗ ಶುರುವಾಯಿತು? 1989ರಲ್ಲಿ ಶುರುವಾಗುತ್ತೆ. ಅಂದರೆ ಮೋಜ್ತಬಾ ಅಲಿ ಖಮೇನಿ ಅವರ ತಂದೆ 89ರಲ್ಲಿ ಅಧಿಕಾರಕ್ಕೆ ಬಂದರು. ಈ ವ್ಯಕ್ತಿ ಅಧಿಕಾರಕ್ಕೆ ಬಂದ ನಂತರ ರಹಸ್ಯವಾಗಿ ಇರಾನ್ನಲ್ಲಿ ಪರಮಾಣು ಕಾರ್ಯಕ್ರಮ ಎಲ್ಲವೂ ಕೂಡ ನಡೆದುಕೊಳ್ತಾ ಹೋಗ್ತಾ ಇತ್ತು. ಎಲ್ಲಿಯ ತನಕ? 2002ರಲ್ಲಿ ತನಕ ಇದು ಬೆಳವಣಿಗೆ ಆಗುತ್ತೆ. 2002ರಲ್ಲಿ ಅಯತಲ್ಲಾ ಅಲಿ ಖಮೇನಿ ಒಂದು ಪತ್ವ ಹೊರಡಿಸ್ತಾರೆ. ಅವರು ಏನಂತ, ಇಸ್ಲಾಂ ಧರ್ಮದಲ್ಲಿ ಸಾಮೂಹಿಕ ವಿನಾಶದ ಅಣ್ವಸ್ತ್ರಗಳನ್ನು ತಯಾರು ಮಾಡುವುದು ಮತ್ತು ಬಳಸುವುದು ಇದು ನಿಷಿದ್ಧ ಮತ್ತು ಪಾಪ ಅಂತ ಒಂದು ಪತ್ವವನ್ನು ಹೊರಡಿಸೋ ಪ್ರಯತ್ನವನ್ನು ಮಾಡಿದರು. ಯಾವಾಗ? ಇದು 2002ರಲ್ಲಿ. ಕೇವಲ ವಿದ್ಯುತ್ ಮತ್ತು ವೈದ್ಯಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಯುರೇನಿಯಂ ಸಂಸ್ಕರಣೆ ಮಾಡ್ತೀವಿ ಅಂತ ಅಯತಲ್ಲಾ ಅಲಿ ಖಮೇನಿ 2002ರಲ್ಲಿ ಹೇಳಿದ್ರು. ಈ ಬೆಳವಣಿಗೆಗಳು ಆಗಿ ಒಂದು 10-12 ವರ್ಷಗಳ ನಂತರ ಅಮೆರಿಕ ಗೊತ್ತಾಯ್ತು ಇದು ವಿದ್ಯುತ್ ಮತ್ತು ವೈದ್ಯಕೀಯ ಉದ್ದೇಶಗಳಿಗೆಲ್ಲ ಇವರು ಪರಮಾಣು ಕಾರ್ಯಕ್ರಮವಾಗಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತ ಹೇಳಿ 2015ರಲ್ಲಿ
ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಹೊಂದಬಾರದು ಅಂತ ಅವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು. 18ರಲ್ಲಿ ಅಮೆರಿಕ ಅದರಿಂದ ಹೊರಗಡೆ ಬಂತು. ಯಾವಾಗ 18ರಲ್ಲಿ ಅಮೆರಿಕ ಹೊರಗಡೆ ಬಂದು ಆರ್ಥಿಕ ದಿಗ್ಬಂಧನಗಳನ್ನು ಇರಾನ್ ವಿರುದ್ಧ ಹಾಕ್ತಲ್ಲ, ಅವತ್ತು ಅಯತಲ್ಲಾ ಅಲಿ ಖಮೇನಿ ಮತ್ತಷ್ಟು ಮಗದಷ್ಟು ಇಲ್ಲ, ನಾನು ಹೊರಡಿಸಿದ್ದ ಫತ್ವಾದ ವಿರುದ್ಧ ಇವತ್ತು ನಾನು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಮುಂದುವರಿಸುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಏನು ಮಾಡ್ತಿದ್ದಾರೆ, ಅವರ ಪುತ್ರ ಮೋಸ್ತಬಾ ಖಮೇನಿ ಇದನ್ನು ಕಂಟಿನ್ಯೂಟಿ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ಒಂದು ಕ್ವಿಕ್ ಆಗಿ ಇದು ನೋಡ್ಬಿಡೋಣ, ಯಾಕೆ ಇರಾನ್ ಈ ಪರಮಾಣುವನ್ನು ಹೊಂದಬೇಕು ಅಂತ ಬಯಸ್ತಾ ಇದೆ ಅಂತ ಇರಾನಿಂದ ಬರುತ್ತಾ ಇರೋ ಮಾಹಿತಿ ಅಂತ ಹೇಳಿದ್ರೆ, ಒಂದು ವೇಳೆ ಇರಾಕ್ನ ಬಳಿ ಅಣ್ವಸ್ತ್ರಗಳಿದ್ದಿದ್ರೆ ಸದ್ದಾಂ ಹುಸೇನ್ನ ಮುಖಾಂತರ ಇರಾಕ್ನ ಆಡಳಿತವನ್ನು ಕೊನೆಗೊಳಿಸೋದಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗ್ತಿಲ್ಲ, ಬಟ್ ಅವ್ರ ಕಡೆ ಪರಮಾಣು ಇರಲಿಲ್ಲ ಅಂತ ಒಂದು. ಇನ್ನೊಂದು ಕಂಪ್ಯಾರಿಸನ್ ಕೊಡ್ತಾರೆ ಅವರು, ಹೇಗೆ ದಕ್ಷಿಣ ಕೊರಿಯಾನ ತನ್ನ ತೆಕ್ಕೆಗೆ ಅಮೆರಿಕ ತೆಗೆದುಕೊಳ್ಳುತ್ತೋ ಆದರೆ ಉತ್ತರ ಕೊರಿಯಾವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಯಾಕೆ? ಉತ್ತರ ಕೊರಿಯಾದ ಬಳಿ ಪರಮಾಣು ಇದೆ ಅನ್ನುವ ಕಾರಣಕ್ಕಾಗಿ. ಇವತ್ತು ಮೋಸ್ತಬಾ ಖಮೇನಿ ಹೇಳ್ತಾ ಇರೋದೇನು, ನಮ್ಮ ಬಳಿ ಪರಮಾಣು ಇಲ್ಲ ಅನ್ನುವ ಕಾರಣಕ್ಕಾಗಿ ಅಮೆರಿಕಾದವರು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ, ಈ ಕಾರಣಕ್ಕಾಗಿಯೂ ಕೂಡ ನಾವು ಪರಮಾಣುವನ್ನು ಹೊಂದಬೇಕು ಅಂತ ಅವರ ತಂದೆಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ ಅಂತ ಇರಾನ್ನಿಂದ ಬರ್ತಾ ಇರುವಂಥ ವರದಿ. ನೋಡೋಣ ಏನಾಗುತ್ತೆ ಆ ವಿಚಾರದಲ್ಲಿ ಅಂತ. ಇವೆಲ್ಲದರ ನಡುವೆ ಭಾರತೀಯರ ಜೇಬಿಗೆ ಕತ್ತರಿ ಬೀಳ್ತಾ ಇದ್ದದ್ದನ್ನು ನೋಡ್ತಾ ಇದ್ದೀವಿ. ಹೆಂಗೆ ಏನೋ ತೈಲ ಬೆಲೆ ಇಳಿಕೆ ಆಯಿತು, ಒಂದು $2-3 ಕಡಿಮೆ ಆಗ್ತಾ ಇದೆ, ಆ ಮುಖಾಂತರ ಕಚ್ಚಾ ತೈಲದ ದರ ಕಡಿಮೆ ಆದರೆ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ಯಾದಿ ಇತ್ಯಾದಿ. ಆದರೂ ಕೂಡ ನಮ್ಮಲ್ಲಿ ಆತಂಕ ಇದ್ದೇ ಇದೆ. ಯಾಕೆ ಆತಂಕ? ಒಂದು ಜನಸಾಮಾನ್ಯರಿಗೂ ಕೂಡ ಈ ಆತಂಕ ಇದೆ. ಇದರ ಜೊತೆಗೆ ಯಾವ ರೈತರು ಗೊಬ್ಬರದ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ, ಸಹಜವಾಗಿ ಗೊಬ್ಬರ ಬೇಕು, ಈ ಗೊಬ್ಬರದ ಮೇಲೆ ಡಿಪೆಂಡೆನ್ಸಿ ಇದ್ದಾಗಲೂ ಕೂಡ ದೊಡ್ಡ ಮಟ್ಟದ ಆತಂಕ ಈ ವಿಚಾರದಲ್ಲಿ ಆಗ್ತಾ ಇದೆ. $92.02 ಇಳಿಕೆ ಆಗಿದೆ, ಆದರೂ ಕೂಡ ಆತಂಕ ಇದೆ. ಸೂರ್ಯಕಾಂತಿ, ಶೇಂಗಾ, ಸಾಸಿವೆ ಎಣ್ಣೆಯಲ್ಲಿ ಎಲ್ಲ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. LPG ಸಿಲಿಂಡರ್ $85 ಏರಿಕೆ ಆಗಿದ್ದನ್ನೆಲ್ಲ ನೋಡಿದ್ದೀವಿ. ಇದೀಗ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಭಾರತ ಏನು ಮಾಡುತ್ತೆ, 70%ಕ್ಕಿಂತ ಸೂರ್ಯಕಾಂತಿ ಎಣ್ಣೆಯನ್ನು ಉಕ್ರೇನ್, ರಷ್ಯಾ ಮತ್ತು ಅರ್ಜೆಂಟೈನಾದಿಂದ ಆಮದು ಮಾಡಿಕೊಳ್ಳುತ್ತೆ. ಉಕ್ರೇನ್, ರಷ್ಯಾ ಮತ್ತು ಅರ್ಜೆಂಟೈನಾದಿಂದ ನಾವು ಆಮದು ಮಾಡಿಕೊಳ್ತೀವಿ. ವಿದೇಶದಿಂದ ಆಮದಾಗುವಂತಹ ಸೂರ್ಯಕಾಂತಿ, ಪಾಮ್ ಆಯಿಲ್ ಇವೆಲ್ಲವೂ ಕೂಡ ಬೆಲೆ ಹೆಚ್ಚಾದಾಗ ನಮ್ಮ ಜನ ಏನು ಮಾಡಿಬಿಡ್ತಾರೆ ಅಂತೇಳಿ ಸ್ಥಳೀಯವಾಗಿ ಲಭ್ಯವಿರುವಂತಹ ಶೇಂಗಾ ಆಯಿಲನ್ನು ಖರೀದಿ ಮಾಡೋದಕ್ಕೆ ಹೋಗ್ತಾರೆ. ಶೇಂಗಾ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಈ ಎಣ್ಣೆಯನ್ನು ಖರೀದಿ ಮಾಡೋಕ್ಕೆ ಹೋಗ್ತಾರೆ. ಆ ದರವೂ ಕೂಡ ಏರಿಕೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಒಂದು ಭಾಗ. ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ ರಸಗೊಬ್ಬರ. ಈ ರಸಗೊಬ್ಬರ ಭಾರತದಲ್ಲಿ ಉತ್ಪಾದನೆ ಆಗುತ್ತೆ, ಎಲ್ಲವೂ ಕೂಡ ಓಕೆ. ಆದರೆ ರಸಗೊಬ್ಬರವನ್ನು ಭಾರತದಲ್ಲಿ ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾದಂತಹ ಕಚ್ಚಾ ಮಟೀರಿಯಲಿಂದ ಬರಬೇಕು. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಬರಬೇಕಾದಂಥ ಅನಿವಾರ್ಯತೆ ಇದೆ. ಈ ಕಾರಣಕ್ಕಾಗಿ ರಸಗೊಬ್ಬರದ ದರವೂ ಕೂಡ ಏರಿಕೆ ಆಗ್ತಾ ಇದೆ ಅಂತ. ಯೂರಿಯಾ ಬೆಲೆ ಜಾಗತಿಕವಾಗಿ %40-60 ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. DAP ಗೊಬ್ಬರದ ಬೆಲೆಯೂ ಕೂಡ %16-23 ಏರಿಕೆ ಆಗಿದೆ ಅಂತೆಲ್ಲ ವರದಿಗಳು ಬಂದಿದೆ. ಹಾರ್ಮುಜ್ ಜಲಸಂಧಿಯ ಮುಖಾಂತರ ಹೆಂಗೆ ನಾವು 20% ತೈಲ ಬರುತ್ತದೆ ಅಂತ ಹೇಳ್ತೀವಿ, 15% ರಸಗೊಬ್ಬರವೂ ಕೂಡ ಹಾರ್ಮುಜ್ ಜಲಸಂಧಿಯಿಂದ ಬರುತ್ತೆ. ಆದರೆ ಈ 13 ದಿನಗಳ ಕಾರಣಗಳಿಂದಾಗಿ ಹಾರ್ಮುಜ್ ಜಲಸಂಧಿ ಒನ್ಸ್ ಅಗೇನ್ ಸ್ತಬ್ಧ ಆಗಿದ್ದನ್ನು ನೋಡಿದ್ವಿ. ವಿಮೆಯ ದರವೂ ಕೂಡ ಹೆಚ್ಚಳ ಆಗಿದ್ದನ್ನು ನೋಡಿದ್ವಿ. ಎಲ್ಲ ಕಾರಣಕ್ಕಾಗಿ ಒನ್ಸ್ ಅಗೇನ್ ರಸಗೊಬ್ಬರದ ದರವೂ ಕೂಡ ಹೆಚ್ಚಳ ಆಗ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಯಾವಾಗ ಹಾರ್ಮುಜ್ ಜಲಸಂಧಿ ಬಂದಾಗುತ್ತೆ ಅದು ತೈಲ ಹಡಗುಗಳಿಗೂ ಅಪ್ಲೈ ಆಗುತ್ತೆ, ರಸಗೊಬ್ಬರವನ್ನು ತೆಗೆದುಕೊಂಡು ಬರುವಂಥ ಹಡಗುಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಅವರು ಹಾರ್ಮುಜ್ ಜಲಸಂಧಿಯನ್ನು ಬಿಟ್ಟು ಪರ್ಯಾಯವಾಗಿ ಆಫ್ರಿಕಾ ಖಂಡವನ್ನು ಬಳಕೆ ಮಾಡಿಕೊಂಡು ಕೇಪ್ ಆಫ್ ಗುಡ್ ಹೋಪ್ನ ಮುಖಾಂತರ ಬರಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, %45 ಕಡಲ ಸಾಗಣೆ ವೆಚ್ಚ ಹೆಚ್ಚಳ ಆಗುತ್ತೆ ಅಂತ ವರದಿಗಳು ಬರ್ತಾ ಇರೋದು. ನೀವು ಕಡಲ ಸಾಗಣೆಯ ವೆಚ್ಚ %45 ಹೆಚ್ಚಳ ಆದರೆ ಸಹಜವಾಗಿ ಇಲ್ಲಿ ರಸಗೊಬ್ಬರದ ದರವೂ ಕೂಡ ಏರಿಕೆ ಆಗೋದನ್ನು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಅದೆಲ್ಲ ಆಗ್ತಿದೆ ಅಂತ. ಇದೆಲ್ಲದರ ಜೊತೆಗೆ ಭಾರತ ಸರ್ಕಾರ ಯಾವ ಎಫೆಕ್ಟು ಆಗಬಾರ್ದು. ಈಗ ಯುದ್ಧ ಶುರುವಾದಾಗ ತೈಲ ಬೆಲೆಯೇ ಏರಿಕೆ ಮಾಡಲಿಲ್ಲ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಲಿಲ್ಲ. ಇದಕ್ಕೇನು ಮಾಡಿದ್ರು, ಆಯಿಲ್ ಕಂಪ್ನಿಗಳಿಗೆ ಒಂದು 10,000 ಕೋಟಿ ಹಣವನ್ನು ಕೊಟ್ಟು ಅದನ್ನು ಸಂಭವ ಮ್ಯಾನೇಜ್ ಮಾಡೋ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಆದರೆ ಜನಸಾಮಾನ್ಯರಿಗೆ ಈ ತೊಂದರೆ ಆಗಬಾರ್ದು ಅಂತ. ಇದಕ್ಕೆ ರಸಗೊಬ್ಬರದ ವಿಚಾರದಲ್ಲಿ ಏನು ಮಾಡ್ಬೋದು, ರಸಗೊಬ್ಬರದ ವಿಚಾರದಲ್ಲಿ ಸಬ್ಸಿಡಿ ಬಜೆಟನ್ನು ಒಂದು 20,000 ಕೋಟಿ ರೂಪಾಯಿಂದ ಒಂದು 30,000 ಕೋಟಿ ರೂಪಾಯಿಗೆ ಏರಿಕೆ ಮಾಡಿದರೆ ಅದನ್ನು ಸಂಭವ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇವೆಲ್ಲದರ ನಡುವೆ ಕೇಂದ್ರ ಸರ್ಕಾರ ಹೇಳ್ತಿದೆ ಸಬ್ಸಿಡಿ ಕೊಡ್ತೀವಿ ಇತ್ಯಾದಿ ಇತ್ಯಾದಿ ಅಂತ. ಬಟ್ ಏನಾಗುತ್ತೆ ಆ ವಿಚಾರದಲ್ಲಿ ಕಾದು ನೋಡೋಣ. ಇದು ಒಂದು ಬೆಳವಣಿಗೆ. ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ಯುದ್ಧ ಆಯಿತು, ಸ್ಥಗಿತ ಆಯಿತು, ಮಾತುಕತೆ ಆಯಿತು, ತೈಲ ದರ ಏರಿಕೆ ಇತ್ಯಾದಿ, ಅಣ್ವಸ್ತ್ರವನ್ನು ಹೊಂದೋ ಪ್ರಯತ್ನ, ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಮುಂದೆ ಯಾವ ಆಯ್ಕೆಗಳಿವೆ? ಸಹಜವಾಗಿ ಡೊನಾಲ್ಡ್ ಟ್ರಂಪ್ ಅವರ ಎದುರುಗಡೆ 3 ಆಯ್ಕೆಗಳಿದೆ. ಏನೇನಿದೆ 3 ಆಯ್ಕೆಗಳು? ಫೆಬ್ರವರಿ 28ರಿಂದ ಇಲ್ಲಿಯ ತನಕ, ಇವತ್ತು 28 ಆಲ್ರೆಡಿ, ಫೆಬ್ರವರಿ 28, ಮಾರ್ಚ್ 28, ಏಪ್ರಿಲ್, ಜೂನ್, ಜುಲೈ, 4 ತಿಂಗಳು ಕಳೀತು ಇವತ್ತಿಗೆ ಯುದ್ಧ ಶುರುವಾಗಿ. ಆದರೆ ಸಂಪೂರ್ಣವಾಗಿ ಜಯ ಸಿಕ್ಕಿದೆಯಾ ಅಮೆರಿಕಕ್ಕೆ? ಇಲ್ಲ. ನೀವು ಕೇವಲ 4 ದಿನ ಬಿಡಿ, 4 ತಿಂಗಳು ಬಿಡಿ ಇರಾನ್ ವಿರುದ್ಧ. ಹಿಂದೆ ಇರಾಕ್ ವಿರುದ್ಧ ಎಷ್ಟು ವರ್ಷ? 8 ವರ್ಷ ಯುದ್ಧ ಮಾಡಿದರು.
ಯಾವ ಕಾರಣಕ್ಕಾಗಿ? ಅವರ ಬಳಿ ಜಗತ್ತನ್ನೇ ವಿನಾಶ ಮಾಡಬಲ್ಲಂತಹ ಶಸ್ತ್ರಾಸ್ತ್ರಗಳಿದೆ ಅನ್ನುವ ಕಾರಣಕ್ಕಾಗಿ ಅದನ್ನು ಹುಡುಕೋ ಪ್ರಯತ್ನ ಮಾಡಿದ್ರು, ಯಾವುದು ಕೊನೆಗೆ ಸಿಗಲಿಲ್ಲ. 8 ವರ್ಷ ನಿರಂತರವಾಗಿ ಅಮೆರಿಕ ಹೋರಾಟ ಮಾಡಿದ್ದನ್ನು ನೋಡಿದ್ದೀವಿ. ಇವತ್ತು 4 ತಿಂಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾದರೂ ಸಿಗ್ತಾ? ಏನು ಪೂರ್ಣ ಜಯ ಸಿಕ್ಕಿಲ್ಲ. ಇರಾನ್ನ ವಿರುದ್ಧದ ಈ ನೀತಿಗೆ ಅಮೆರಿಕಾದಲ್ಲಿ 29% ಜನ ಮಾತ್ರ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ನಾವು ಅನೇಕ ಬಾರಿ ನೋಡಿದ್ದೀವಿ. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯ 4 ಜನ ಸಂಸದರು ಇವರ ವಿರುದ್ಧ ಮತ ಹಾಕಿದ್ದನ್ನೆಲ್ಲ ನೋಡಿದ್ವಿ. ಈ ನೀತಿಯ ಪರವಾಗಿ 29% ಜನ ಅಮೆರಿಕನ್ನರು ಮಿಲಿಟರಿ ಕ್ರಮಕ್ಕೆಲ್ಲ ಬೆಂಬಲ ಕೊಟ್ಟರು. ನೀತಿಯ ವಿರುದ್ಧ 58% ಜನ ಟ್ರಂಪ್ ಅವರು ಈ ಯುದ್ಧದ ಹಾದಿಯನ್ನು ತೀವ್ರವಾಗಿ ವಿರೋಧ ಮಾಡಿದ್ದಾರೆ. 13% ಜನ ಯಾವುದೇ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳದೆ ತಟಸ್ಥವಾಗಿ ಇದ್ದಿದ್ದನ್ನು ನೋಡಿದ್ದೀವಿ. ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ಇರುವಂತಹ ವಿಚಾರ. ಇವೆಲ್ಲದರ ಏನು ಆಯ್ಕೆ ಇದೆ ಇವರು ಮುಂದೆ? ಸಹಜವಾಗಿ 3 ಆಯ್ಕೆ ಇದೆ. ಒಂದು, ಯುದ್ಧವನ್ನು ಸ್ಥಗಿತ ಮಾಡೋದು. ಎರಡನೇದ್ದು, ಮಾತುಕತೆಯ ಮುಖಾಂತರ ಶಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳನ್ನು ನೋಡೋದು. ಸಂಪೂರ್ಣವಾಗಿ ಯುದ್ಧವನ್ನು ಸ್ಥಗಿತ ಮಾಡಿಬಿಡಬಹುದು. ಅಂದರೆ ದಾಳಿಗಳನ್ನು ತೀವ್ರಗೊಳಿಸೋದು, ನಿರ್ಬಂಧವನ್ನು ಹೇರೋದು ಅಥವಾ ಹಿಂದೆ ಸರಿಯೋದು. ನಿರ್ಬಂಧ ಹೇರೋದು ಅಂತ ಹೇಳಿದ್ರೆ ಅವರ ವಿರುದ್ಧ ಆರ್ಥಿಕ ನಿರ್ಬಂಧಗಳನ್ನು ಮತ್ತಷ್ಟು ಮಗದಷ್ಟು ಕಠಿಣವಾಗಿ ಮಾಡಿಕೊಳ್ತಾ ಹೋಗೋದು. ನೋಡಿ, ಅಮೆರಿಕ ಏನು ಮಾಡಿತು, ಇರಾನ್ ಯಾವುದೇ ಕಾರಣಕ್ಕೂ ತೈಲ ಉತ್ಪಾದನೆ ಮಾಡಿ ಬೇರೊಂದು ದೇಶಗಳಿಗೆ ಅದನ್ನು ರಫ್ತು ಮಾಡಬಾರದು ಅಂತೆಲ್ಲ ಹೇಳಿದರು. ಆದರೆ ಅದಕ್ಕೆ ಆಗಸ್ಟ್ 21 ತನಕ ಅವಕಾಶ ಕೊಟ್ಟರು, ತೈಲವನ್ನು ಮಾರಾಟ ಮಾಡಬಹುದು ಅಂತ. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ ಆದಾಗ ಅಮೆರಿಕದವರು ಏನು ಮಾಡಿಬಿಟ್ರು, ಇಲ್ಲ ನೀವು ಯಾವ ಕಾರಣಕ್ಕಾಗಿ ಮಾಡಬಾರದು ಅಂತೇಳಿ ಒನ್ಸ್ ಅಗೇನ್ ಅವರ ಮೇಲೆ ತೈಲ ನಿರ್ಬಂಧವನ್ನು ಹೇರೋ ಪ್ರಯತ್ನವನ್ನು ಮಾಡಿದ್ರು. ಈ ಎಲ್ಲ ಆಯ್ಕೆಗಳು ಅಮೆರಿಕದ ಬಳಿ ಇದೆ. ಹೀಗಾಗಿ ಅಮೆರಿಕ ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ, ಡೊನಾಲ್ಡ್ ಟ್ರಂಪ್ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕೆ ಯುದ್ಧದ ಬಗ್ಗೆ ಇರುವಂತಹ ಕುತೂಹಲ. ಯಾಕಂದರೆ ಇರಾನ್ ಕೂಡ ಒಂದು ನಿರೀಕ್ಷೆ ಇದೆ, ಈ ಯುದ್ಧ ಕೊನೆ ಆಗ್ಬೋದು, ಏನಾಗ್ಬೋದು ಇತ್ಯಾದಿ ಇತ್ಯಾದಿ ಅಂತ. ಹೀಗಾಗಿ ಅವ್ರು ಏನು ಮಾಡ್ತಾರೆ ಕಾದು ನೋಡೋಣ. ಇದು ಯುದ್ಧಕ್ಕೆ ಸಂಬಂಧಪಟ್ಟಂತಹ ಮೊದಲ ಸುದ್ದಿ. ಎರಡನೇ ಸುದ್ದಿಗೆ ಹೋಗೋದಾದರೆ, ನಿನ್ನೆ ನಾವು ಒಂದು ಸುದ್ದಿಯನ್ನು ನೋಡಿದ್ವಿ, ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಈ ಪಾಕಿಸ್ತಾನ ಮತ್ತು ಚೀನಾಗೆ ಇಬ್ಬರೂ ಮೈತ್ರಿಯನ್ನು ಮಾಡಿಕೊಂಡು ಭಾರತದ ವಿರುದ್ಧ ಹೆಂಗೆ ತಮ್ಮ ಸೆಣಸಾಟವನ್ನು ಮುಂದುವರಿಸ್ತಾರೆ, ಭಾರತಕ್ಕೆ ಏನಾದರೂ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಹೆಂಗಿರ್ತಾರೆ ಅನ್ನೋದ್ರ ಬಗ್ಗೆ ಈ DNA ಅಲ್ಲಿ ಅನೇಕ ಬಾರಿ ನೋಡಿದ್ದೀವಿ. ಇದರ ಜೊತೆಗೆ ಚೀನಾದ ಮತ್ತೊಂದು ಸುದ್ದಿ ಹೊರಗಡೆ ಬಂದಿದೆ. ಏನು ಅಂತ ಹೇಳಿದರೆ, ಯಾವ ಬ್ರಹ್ಮಪುತ್ರ ನದಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಣೆಕಟ್ಟನ್ನು ಕಟ್ಟಿ ಕೆಳಭಾಗದಲ್ಲಿರುವಂಥ ಭಾರತಕ್ಕೊಂದು ಏಟು ಕೊಡಬೇಕು ಅಂತ ಅವರೆಲ್ಲ ಪ್ರಯತ್ನವನ್ನು ಪಟ್ಟಿದ್ದಾರಲ್ಲ, ಇದೀಗ ಅದೇ ಮಾದರಿಯಲ್ಲಿ ನಾವು ಮೆಟ್ರೋ ಸುರಂಗ ಮಾಡ್ತೀವಿ, ವಂದೇ ಭಾರತ್ ರೈಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಮಾಲಯದ ಕಡಿದಾದ ಬೆಟ್ಟಗಳ ಆಳದಲ್ಲಿ ನಾವೆಲ್ಲ ಸುರಂಗ ಮಾರ್ಗಗಳನ್ನು ಮಾಡಿಕೊಂಡು ಅಲ್ಲಿ ಮೂಲ ಸೌಕರ್ಯಗಳನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನೆಲ್ಲ ಮಾಡ್ತೀವಿ. ಆದರೆ ಚೀನಾ ಇದಕ್ಕೆ ಅಡ್ಡಗಾವಲು ಆಗ್ತಾ ಇದೆ ಅನ್ನುವಂಥ ಸುದ್ದಿಗಳು ಬಂದಿತ್ತು. ನಾವು ನೋಡಿ ಅನೇಕ ಬಾರಿ ನೋಡಿದ್ದೀವಿ, ಚೀನಾದ ಟೆಕ್ನಾಲಜಿ ಮೇಲೆ ಭಾರತ ಡಿಪೆಂಡೆನ್ಸಿ ಜಾಸ್ತಿ ಇತ್ತು, ಅದನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡ್ತಿದೆ. ಅದಕ್ಕೆ ಪರ್ಯಾಯವಾಗಿ ಮೇಕ್ ಇನ್ ಇಂಡಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀನಾದಿಂದ ಕೆಲವೊಂದಿಷ್ಟು ನಮಗೆ ಬೇಕಾದಂತಹ ತಾಂತ್ರಿಕವಾಗಿ ಬೇಕಾದಂತಹ ಸಾಮಗ್ರಿಗಳು ಚೀನಾದಿಂದ ಬರ್ತಾ ಇತ್ತು, ಅದರ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಖನಿಜ ಸಂಪನ್ಮೂಲಗಳ ವಿಚಾರದಲ್ಲೂ ಕೂಡ ಚೀನಾದಿಂದ ಎಷ್ಟೇ ಕಾಸ್ಟ್ ನಮಗೆ ಬೇಕಾಗಿತ್ತು, ಅದರ ಪರಿಪ್ರಮಾಣವನ್ನು ಕೂಡ ಕಡಿಮೆ ಮಾಡುವ ಪ್ರಯತ್ನವನ್ನು ಇತ್ಯಾದಿ ಮಾಡ್ತಿದ್ದೀವಿ ಅಂತ. ಇದೀಗ ಅದರ ಮುಂದುವರೆದ ಭಾಗವಾಗಿ ಈ ಟನಲ್ ಬೋರಿಂಗ್ ಮಷಿನ್ ಅಂತ TBM ಅಂತ ಕರೀತಾರೆ. ಈ ಬೆಂಗಳೂರಲ್ಲಿ ಮೆಟ್ರೋ ಮಾರ್ಗಗಳಿದೆಯಲ್ಲ, ಕೆಲವೊಂದಿಷ್ಟು ಕಡೆಗಳಲ್ಲಿ ಸುರಂಗ ಮಾರ್ಗ ಇದೆ. ಆ ಸುರಂಗ ಮಾರ್ಗಗಳನ್ನು ಕೊರೆಯೋದಕ್ಕೆ ಏನು ಬೇಕು? ಟನಲ್ ಬೋರಿಂಗ್ ಮಷಿನ್ಗಳೆಲ್ಲ ಬೇಕು. ಈ ಟನಲ್ ಬೋರಿಂಗ್ ಮಷಿನ್ ಎಲ್ಲಿ ತಯಾರಾಗ್ತಿತ್ತು? ಚೀನಾದಲ್ಲಿ ತಯಾರಾಗ್ತಾ ಇತ್ತು. ಇದಕ್ಕೆ ಒಂದು ಏಟು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನಾಗಿದೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ನೋಡೋಣ. ಚೀನಾದಿಂದ ಭಾರತದ ಪ್ರಾಜೆಕ್ಟ್ಗಳಿಗೆ ಇದೀಗ ಬ್ರೇಕ್ ಬಿದ್ದಿದೆ. ಬೆಂಗಳೂರು ಮುಂಬೈ ಮೆಟ್ರೋ ಸೇರಿದಂತೆ ಹಲವು ಸುರಂಗ ಮಾರ್ಗಗಳ ಯೋಜನೆಗೆ ಸಂಬಂಧಪಟ್ಟಂತೆ ಇವರು ಅಡ್ಡಿಯನ್ನು ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಚೀನಾದಿಂದ ರಫ್ತು ನಿರ್ಬಂಧ, ಸಕಾಲಕ್ಕೆ ಟನಲ್ ಬೋರಿಂಗ್ ಮಷಿನ್ಗಳೆಲ್ಲ ಸಿಗ್ತಾ ಇಲ್ಲ. ಹಿಮಾಲಯನ್ ಪ್ರದೇಶದ ಆಯಕಟ್ಟಿನ ಸುರಂಗ ಯೋಜನೆಗಳು ವಿಳಂಬವಾಗುವಂತಹ ಭೀತಿ ಇದೆ. ಹೆಂಗಾಯ್ತಿದು ಸ್ವಲ್ಪ ನೋಡೋಣ. ಇದ್ರ ಬಗ್ಗೆ ಟನಲ್ ಬೋರಿಂಗ್ ಮಷಿನ್ ಅಂತ ಕರೀತಾರೆ, TBM ಅಂತ ಕರೆಯೋದು. ಮೆಟ್ರೋ ಆಗಿರ್ಬೋದು, ಈ ಬುಲೆಟ್ ಟ್ರೈನ್ ಆಗಿರ್ಬೋದು, ರೈಲು ಮಾರ್ಗಗಳಲ್ಲಿ ಸುರಂಗ ಮಾರ್ಗಗಳನ್ನು ಕಟ್ಟೋದು, ಕೆಲವೊಂದಿಷ್ಟು ಅಣೆಕಟ್ಟುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಮಷಿನ್ಗಳು ಬೇಕಾಗುತ್ತೆ. ಈ ಯಂತ್ರಗಳ ರಫ್ತಿಗೆ ಏನು ಮಾಡ್ತು? ಚೀನಾ ಬ್ರೇಕ್ ಹಾಕೋ ಪ್ರಯತ್ನವನ್ನು ಮಾಡ್ತು. ಹೇಗೆ ಜರ್ಮನಿಯ ಒಂದು ಕಂಪನಿ ಏನು ಮಾಡ್ತಾ ಇತ್ತು, ಚೀನಾದಲ್ಲಿ ಈ ಟನಲ್ ಬೋರಿಂಗ್ ಯಂತ್ರಗಳನ್ನು, ಚೀನಾದ ಒಂದು ಪ್ರಾಂತ್ಯ ಅದು ಗುವಾಂಗ್ಜೌ ಅನ್ನುವಂಥ ಒಂದು ಪ್ರಾಂತ್ಯ, ಗುವಾಂಗ್ಜೌ ಎನ್ನುವಂತಹ ಪ್ರಾಂತ್ಯದಲ್ಲಿ ಜರ್ಮನಿ ಈ TBM ಯಂತ್ರಗಳನ್ನೆಲ್ಲ ಉತ್ಪಾದನೆ ಮಾಡ್ತಾ ಇತ್ತು. ಭಾರತ ಅವರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಟ್ಟಿತ್ತು. ಜರ್ಮನಿಗೆ ನಾವು ಆರ್ಡರ್ ಕೊಟ್ಟಿದ್ವಿ. ಆದರೆ ಚೀನಾ ಒಂದು ನಿಯಮವನ್ನು ತೆಗೆದುಕೊಂಡು ಬಂತು. ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ TBM ಎನ್ನುವಂಥ ಯಂತ್ರಗಳನ್ನು ನೀವು ಭಾರತಕ್ಕೆ ರಫ್ತು ಮಾಡಬಾರದು ಅಂತ ಚೀನಾ ಒಂದು ನಿಯಮವನ್ನು ತೆಗೆದುಕೊಂಡು ಬಂತು. ಚೀನಾ ನಿಯಮವನ್ನು ತೆಗೆದುಕೊಂಡು ಬಂತು ಯಾವ ಕಾರಣಕ್ಕಾಗಿ? ಈ 2020ರಲ್ಲಿ ಗಲ್ವಾನ್ ಕಣಿವೆಯ ಸಂಘರ್ಷ ಆಯಿತು. ಯಾವಾಗ? ಭಾರತ ಮತ್ತು ಚೀನಾದ ನಡುವೆ.
ಈ ಗಲ್ವಾನ್ ಕಣಿವೆ ಸಂಘರ್ಷ ಆದ ನಂತರ ಭಾರತ ಒಂದು ದಿಟ್ಟ ಕ್ರಮ ತೆಗೆದುಕೊಳ್ತು. ಏನಂತ, ನಾವು ಯಾವ ಕಾರಣಕ್ಕಾಗಿಯೂ ಕೂಡ ಚೀನಾದ ಮೇಲೆ ಡಿಪೆಂಡೆನ್ಸಿ ಆಗೋದು ಬೇಡ, ನಮ್ಮಲ್ಲಿ ಏನು ತಯಾರಾಗುತ್ತೆ ಅದನ್ನೇ ನಾವು ಬಳಕೆ ಮಾಡ್ಕೊಳ್ಳೋ ಅನ್ನೋ ಕಾರಣಕ್ಕಾಗಿ ತಾಂತ್ರಿಕವಾಗಿ ನಾವು ಡೆವಲಪ್ಮೆಂಟ್ ಹೋಗೋದಕ್ಕೆ ಶುರುವಾಯಿತು. ಈಗ ಚೀನಾ ಏನು ಹೇಳ್ತು, ಇಲ್ಲ ನಾವು ಭಾರತದ ಜೊತೆಗೆ ಯುದ್ಧ ಮಾಡಲ್ಲ, ನೇರವಾಗಿ ಯುದ್ಧ ಮಾಡಲ್ಲ. ಚೀನಾ ಅದಕ್ಕೆ ಪರ್ಯಾಯವಾಗಿ ಏನು ಮಾಡೋದಕ್ಕೆ ಶುರು ಮಾಡಿತು, ಈ ರೀತಿಯಾಗಿ ಭಾರತದ ಬೆಳವಣಿಗೆ, ಭಾರತದ ಆರ್ಥಿಕತೆ ನಾವೇನೋ ಪೆಟ್ಟು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಜರ್ಮನಿ ಮೂಲದ ಕಂಪನಿಗೆ ಕಟ್ಟಾಜ್ಞೆಯನ್ನು ವಿಧಿಸಿ ಈ TBM ಯಂತ್ರಗಳನ್ನು ಭಾರತಕ್ಕೆ ಕೊಡಬಾರದು ಅಂತ ಚೀನಾದವರೆಲ್ಲ ನಿಯಮ ತೆಗೆದುಕೊಂಡು ಬಂದರು. 2024-25ರಲ್ಲಿ ಇದಕ್ಕೊಂದು ಬೆಳವಣಿಗೆ ಆಗುತ್ತೆ. ಭಾರತಕ್ಕೆ ಕೆಲವೊಂದಿಷ್ಟು TBM ಯಂತ್ರಗಳು ಬರಬೇಕಾಗಿತ್ತು, ಆದರೆ ಚೀನಾ ಸರ್ಕಾರ ಯಾವುದೇ ಕಾರಣವನ್ನು ಕೊಡದೆ ಕಸ್ಟಮ್ ಕ್ಲಿಯರೆನ್ಸ್ ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಯಂತ್ರಗಳಿಗೆ ಕೊಡಲಿಲ್ಲ. ಹೀಗಾಗಿ ಏನಾಯಿತು, ಭಾರತಕ್ಕೆ ಬರಬೇಕಾದಂಥ ಯಂತ್ರಗಳು ಬರೋದಕ್ಕೆ ಸಿದ್ಧ ಆಗಲಿಲ್ಲ. ಹೀಗಾಗಿ ಏನಾಯಿತು, ಹಿಮಾಲಯದ ಕಡಿದಾದ ಕಠಿಣ ಪರ್ವತಗಳೇನಿರುತ್ತೆ ಅವುಗಳನ್ನು ಕೊರೆದು ನಾವೆಲ್ಲ ಅಲ್ಲಿ ಸುರಂಗಗಳನ್ನೆಲ್ಲ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗೋದಕ್ಕೆ ಭಾರತಕ್ಕೆ ಶುರುವಾಯಿತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲು ಲಡಾಖ್ನಿಂದ ಕಾಶ್ಮೀರವನ್ನು ಸಂಪರ್ಕ ಮಾಡಬಹುದಾದಂಥ ಜೊಜಿಲಾ ಸುರಂಗ ಮತ್ತು ಹಿಮಾಚಲ ಪ್ರದೇಶದಲ್ಲಿರುವಂಥ ಶಿಂಕುಲಾ ಸುರಂಗ ಅಂತ 2 ಸುರಂಗಗಳು ಮಹತ್ವದ ಸುರಂಗಗಳಿವೆ. ಇವುಗಳನ್ನು ನಾವು ಯಾವಾಗ ಮಾಡಬೇಕು, ಯಾವಾಗ ಹಿಮಪಾತ ಕಡಿಮೆ ಇರುತ್ತೋ, ಹಿಮಪಾತ ಆಗೋದಕ್ಕಿಂತ ಮೊದಲೇ ಎಲ್ಲ ಸುರಂಗಗಳನ್ನು ಕೂಡ ನಾವು ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಯಾಕೆಂದರೆ ಪ್ರಕೃತಿಯ ವಿರುದ್ಧ ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ. ಆದರೆ ಯಾವಾಗ ಚೀನಾ ಈ TBMಗಳನ್ನು ಕೊಡಲ್ಲ ಅಂತ ಹೇಳ್ತಲ್ಲ, ಸ್ವಲ್ಪ ಏಟು ಬೀಳೋದಕ್ಕೆ ಶುರುವಾಯಿತು, ಡಿಲೇ ಆಗುತ್ತೆ. ಈ ಡಿಲೇ ಆಗೋದನ್ನು ಏನು ಮಾಡ್ತಾ ಇತ್ತು ಚೀನಾ, ತನ್ನ ಆಕ್ರಮಣವನ್ನು ಮುಂದುವರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇದೀಗ ಕಾಮಗಾರಿ ವಿಳಂಬ ಆಗ್ತಾ ಇತ್ತು. ಈ ಕಾಮಗಾರಿ ವಿಳಂಬದ ವಿರುದ್ಧ ಭಾರತ ಒಂದು ರಣತಂತ್ರವನ್ನು ರೂಪಿಸಿ ಚೀನಾದ ತಾಂತ್ರಿಕ ವ್ಯವಸ್ಥೆಗೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಒಂದು ನೋಡಿದ್ವಿ ಸುದ್ದಿ, ಈ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಒಂದು ಮೆಂಡೋ ಎನ್ನುವಂಥ ಒಂದು ಅಣೆಕಟ್ಟನ್ನು ಕಟ್ತಾ ಇದ್ದಾರೆ ಮೇಲಂತದಲ್ಲಿ. ಅಂದರೆ ಚೀನಾದಿಂದ ಈಶಾನ್ಯ ರಾಜ್ಯಗಳಿಗೆ ಬರಬಹುದಾದಂಥ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿ ಈಶಾನ್ಯ ರಾಜ್ಯಗಳಿಗೆ ಒಂದು ಪೆಟ್ಟು ಕೊಡೋ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ ಅಂತ, ಅದಕ್ಕೆ ತದ್ವಿರುದ್ಧವಾಗಿಯೂ ಕೂಡ ಭಾರತ ಮತ್ತೊಂದು ಅಣೆಕಟ್ಟನ್ನು ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೊಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ವಿ ಅಂತ ಇನ್ನು ಅಣೆಕಟ್ಟು ವಿಚಾರದಲ್ಲಿ ನೋಡಿದ್ವಿ. ಇದೀಗ ತಾಂತ್ರಿಕ ವಿಚಾರದಲ್ಲೂ ಕೂಡ ಭಾರತ ಚೀನಾ ಒಂದು ಸೆಡ್ ಹೊಡೆಯುವ ಪ್ರಯತ್ನವನ್ನು ಮಾಡಿದೆ. ಇದು ಒಂದು ಬೆಳವಣಿಗೆ. ಹಾಗಾದರೆ ಸುರಂಗದ ಹೆಸರಲ್ಲಿ ಗೂಢಚಾರಿಕೆ ಮಾಡೋ ಪ್ರಯತ್ನವನ್ನು ಚೀನಾ ಮಾಡ್ತಿದೆಯಾ? ಸಹಜವಾಗಿ ಈ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕಂದರೆ ಗಡಿ ರಸ್ತೆ ಸಂಸ್ಥೆ ಯೋಜನೆಗಳಲ್ಲಿ ಚೀನಾ ಯಂತ್ರಗಳ ಬಳಕೆಗೆ ಒಂದು ನಿರ್ಬಂಧವನ್ನು ಹೇರಲಾಗಿದೆ. ಕೆಲವೊಂದಿಷ್ಟು ವಿಧಾನಗಳ ಮುಖಾಂತರ ಭಾರತದ ಮಾಹಿತಿಗಳನ್ನು ಕದಿಯುವ ಪ್ರಯತ್ನವನ್ನು ಅಲ್ಲಿಯ ಸಾಫ್ಟ್ವೇರ್ ಮಾಡ್ತಾ ಇತ್ತು. ಅದು ಹೆಂಗೆ, ಸ್ವಲ್ಪ ಡೀಟೇಲ್ಸ್ ನೋಡೋಣ ಅದ್ರ ಬಗ್ಗೆ. ಹೆಂಗೆ ಮಾಡ್ತಾ ಇದ್ರು ಅವರು ಅಂತ. ಈ TBMನ ಮುಖಾಂತರ ಭಾರತದ ರಹಸ್ಯ ಮತ್ತು ಆಯಕಟ್ಟಿನ ಪ್ರದೇಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೂಢಚಾರಿಕೆ ನಡೆಯಬಹುದು ಅಂತ ಭದ್ರತಾ ಭೀತಿಯನ್ನು ಭಾರತೀಯ ರಕ್ಷಣಾ ಇಲಾಖೆಯಲ್ಲೆಲ್ಲ ಬಂತು. ಹೀಗಾಗಿ ಒಂದು ನಿಯಮಗಳನ್ನೆಲ್ಲ ರೂಪಿಸಿ ಮಾಡಿದ್ದಾರೆ. ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಅಂತ ಕರೀತಾರೆ ಇದನ್ನು. ಮತ್ತು ಮಾಲ್ವೇರ್ ಭೀತಿ ಇದೆ. ಹೆಂಗದು, ಈ TBM ಯಂತ್ರಗಳಿರುತ್ತಲ್ಲ, ಆಧುನಿಕವಾದಂತಹ ಯಂತ್ರಗಳು. ಈ ಯಂತ್ರಗಳಲ್ಲಿ ಡಿಜಿಟಲ್ ನಿಯಂತ್ರಿತ ವ್ಯವಸ್ಥೆ ಇರುತ್ತೆ, ಸಾಫ್ಟ್ವೇರ್, ಪ್ರೋಗ್ರಾಮೇಬಲ್ ಲಾಜಿಕಲ್ ಕಂಟ್ರೋಲ್ಗಳು ಎಲ್ಲವೂ ಕೂಡ ಚೀನಾದ ಮೂಲದ್ದಾಗಿರುತ್ತೆ. ಇವುಗಳ ಮುಖಾಂತರ ಚೀನಾದ ಹ್ಯಾಕರ್ಗಳು ಯಂತ್ರದ ಒಳಗಡೆ ಬ್ಯಾಕ್ ಡೋರ್ ಮಾಲ್ವೇರ್ ಸೇರಿಸುವಂಥ ಅಪಾಯವಿರುತ್ತದೆ ಅಂತ ಭಾರತದವರು ಹೇಳ್ತಾ ಇರುವಂಥ ವಿಚಾರ. ಏನಿದು ಬ್ಯಾಕ್ ಡೋರ್ ಮಾಲ್ವೇರ್ ಅಂತ ಹೇಳಿದರೆ, ಇದೊಂದು ರೀತಿಯಾದಂಥ ಸಾಫ್ಟ್ವೇರ್. ಇದು ಹೆಂಗೆ ಸಾಫ್ಟ್ವೇರು, ನಾವು ಒಂದು ಮನೆ ಇರುತ್ತೆ ಅಂತ ಅಂದ್ಕೊಳ್ಳಿ, ಮನೆಗೆ ಮುಂದಿನ ಬಾಗಿನ ಕೀ ಹಾಕಿರ್ತೀವಿ ನಾವು, ಬಟ್ ಕಳ್ಳ ಏನು ಮಾಡ್ತಾನೆ, ಹಿಂದಿನ ಬಾಗಿಲಿನ ಮುಖಾಂತರ ಬಂದು ಅದನ್ನು ಒಡೆದು ಅಲ್ಲಿ ಕಳ್ಳತನ ಮಾಡೋ ಪ್ರಯತ್ನ. ಒನ್ಸ್ ಅಗೇನ್ ಚೀನಾ ಈ ಸುರಂಗ ವಿಚಾರ ಮತ್ತು TBM ಯಂತ್ರಗಳಲ್ಲೂ ಕೂಡ ಹಿಂದಿನ ಬಾಗಿಲಿನಿಂದ ಕಳ್ಳತನ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅದು ಕೂಡ ಗೊತ್ತಾಯಿತು ಅಂತ. ಎರಡನೇದು ಹೆಂಗೆ ಆಗ್ತಿತ್ತು ಅಂತ ಹೇಳಿದ್ರೆ, ರಹಸ್ಯ ಗಡಿ ಪ್ರದೇಶಗಳ ಮ್ಯಾಪಿಂಗ್ ಅಪಾಯ ಆಗ್ತಾ ಇತ್ತು. ಈ ಹಿಮಾಚಲ ಪ್ರದೇಶಗಳ ಗಡಿಗಳು, ಅಂಡಮಾನ್ ನಿಕೋಬಾರ್ ಪ್ರದೇಶ, ಈ ಸೂಕ್ಷ್ಮ ರಕ್ಷಣಾ ನೆಲೆಗಳೇನಿತ್ತು, ಅಲ್ಲಿ ನಾವೇನಾದರೂ ಸುರಂಗ ಕೊರೆಯುವಂತಹ ಸಮಯದಲ್ಲಿ ಭೂಗರ್ಭದ ಅತ್ಯಂತ ನಿಖರವಾದಂಥ ಲೇಸರ್, ಜಿಯೋ ಸ್ಪೆಷಲಿಸ್ಟ್ ಡೇಟಾವನ್ನೆಲ್ಲವೂ ಕೂಡ ಇವರು ಚೀನಾದವರು ಕದೀತಾ ಇದ್ರು, ಇತ್ಯಾದಿ ಅಂತ ಅದು ಕೂಡ ಭಾರತಕ್ಕೆ ಗೊತ್ತಾಗಿದೆ ಅಂತ ಇದೆಲ್ಲವೂ ಕೂಡ ಆಗ್ತಾ ಇದೆ. ಇವೆಲ್ಲದರ ನಡುವೆ ಕಾರ್ಯತಂತ್ರದ ಪಾರ್ಶ್ವವಾಯು ಅಂತ ಹೇಳ್ತಿದ್ದಾರೆ. ಅಂದರೆ ಗಡಿ ಸುರಂಗ ಕಾಮಗಾರಿಗಳನ್ನು ಸ್ಥಗಿತ ಮಾಡೋದಕ್ಕೆ ಚೀನಾ ಒಂದು ಡಿಜಿಟಲ್ ಕಮಾಂಡ್ ಕಳಿಸಿದ್ರೆ ಅದು ಭಾರತದಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಆಗ್ತಾ ಇತ್ತು, ಅದು ಭಾರತಕ್ಕೆ ಹಿನ್ನಡೆ ಆಗ್ತಾ ಇತ್ತು ಅಂತ ಹೀಗಾಗಿ ಒಂದು ನಿರ್ಬಂಧವನ್ನು ಹೇರೋ ಪ್ರಯತ್ನವನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಭಾರತ ಏನು ಮಾಡ್ತಾ ಇತ್ತು, ಈ ಎಲ್ಲದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಸೈಬರ್ ಆಡಿಟಿಂಗ್ ಮಾಡ್ತಾ ಇದ್ದಾರೆ ಇವರು. ಈ ಸೈಬರ್ ಆಡಿಟಿಂಗ್ ಅಂತ ಹೆಂಗೆ ಅಂತ ಹೇಳಿದರೆ, ಚೀನಾದಿಂದ ಬರುವಂತಹ ಏನೇ ಯಂತ್ರಗಳಿರ್ಬೋದು ಅದನ್ನು ಸಾಫ್ಟ್ವೇರ್ ಕೋಡ್ಗಳು ಭಾರತದ ಸುರಕ್ಷತಾ ಸಂಸ್ಥೆಗಳೇನಿರುತ್ತೆ ಅದನ್ನು ಅಡಿಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಎರಡನೇದು ಸ್ಥಳೀಯ ಸಾಫ್ಟ್ವೇರ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಯಾವ ಚೀನಾದ ಸಾಫ್ಟ್ವೇರ್ಗಳನ್ನು ಇದರಲ್ಲಿ ಯಂತ್ರಗಳಲ್ಲಿ ಸೇರಿಸೋ ಪ್ರಯತ್ನವನ್ನು ಮಾಡ್ತಿತ್ತಲ್ಲ, ಅದನ್ನು ಅಡಿಟಿಂಗ್ ಮಾಡಿ ಅದನ್ನು ತೆಗೆದು ಹಾಕೋ ಪ್ರಯತ್ನ, ಅಲ್ಲಿಂದ ಯಂತ್ರಗಳೇ ಬರಬಾರ್ದು ಅಂತ ನಾವೇ ತಯಾರು ಮಾಡೋ ಹಂತಕ್ಕೆಲ್ಲ ಹೋಗ್ತಾ ಇದ್ದೀವಿ. ಬೇರೊಂದು ಜಪಾನ್, ಜರ್ಮನಿಯ ಜೊತೆಗೆ ನಾವೆಲ್ಲ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಆ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ. ಏನಾಯಿತು ಮೂರನೇ ಬೆಳವಣಿಗೆ, ಜರ್ಮನಿ ಮತ್ತು ಜಪಾನ್ನ ಜೊತೆಗೆ ಭಾರತ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ.
ಈ ಜರ್ಮನಿ ಮತ್ತು ಜಪಾನ್ನ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದರ ಪರಿಣಾಮ ಏನು ಅಂತ ಹೇಳಿದ್ರೆ, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನ ಚೆನ್ನೈ ನಗರವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಹಾರಾಷ್ಟ್ರದ ಮುಂಬೈ ನಗರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಅವುಗಳ ಉತ್ಪಾದನೆ ಮಾಡುವ ಹಂತಕ್ಕೆ ಇವತ್ತು ಭಾರತ ಬಂದು ನಿಂತಿದೆ. ಜರ್ಮನಿಯ ಹೆರನ್ಎಕ್ಟ್ ಮತ್ತು ಜಪಾನ್ ಕಂಪನಿಗಳ ಜೊತೆಗೆ ಭಾರತ ಇವತ್ತು ಕೈ ಜೋಡಿಸಿದೆ. ಜಪಾನಿ ಕಂಪನಿಗಳ ಜೊತೆಗೆಲ್ಲ ಕೈ ಜೋಡಿಸಿದ್ದೀವಿ. L&T ಅಫ್ಘಾನ್ಸ್ನಿಂದ ಜಾಗತಿಕ ಪಾಲುದಾರಿಕೆ ಎಲ್ಲ ಸಿಗ್ತಾ ಇದೆ. ವಿದೇಶಿ ಬಿಡಿ ಭಾಗಗಳನ್ನು ಬಳಸಿ ಭಾರತದಲ್ಲೇ ಯಂತ್ರಗಳನ್ನು ತಯಾರು ಮಾಡುವ ಹಂತಕ್ಕೆ ಇವತ್ತು ಭಾರತ ನಿಂತಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಜರ್ಮನಿಯ ಜೊತೆಗೆ ಒಂದು ಒಪ್ಪಂದ ಆಗಿದೆ. ಜರ್ಮನಿ ಕಂಪನಿಗಳ ಜೊತೆಗೆ ಹೆರನ್ಎಕ್ಟ್ ಅನ್ನುವಂಥ ಒಂದು ಕಂಪನಿ, ಅವುಗಳ ಜೊತೆಗೆ ಒಪ್ಪಂದ ಆಯಿತು. ತಮಿಳುನಾಡಿನ ಚೆನ್ನೈನಲ್ಲಿ ಬರೋಬ್ಬರಿ ಒಂದು 12.4 ಎಕರೆ ವಿಸ್ತೀರ್ಣದ ಒಂದು ಬೃಹತ್ ಸುರಂಗ ಯಂತ್ರಗಳ ಉತ್ಪಾದನಾ ಘಟಕಗಳನ್ನೆಲ್ಲ ಭಾರತ ಸರ್ಕಾರ ಇವತ್ತು ಸ್ಥಾಪನೆ ಮಾಡ್ತಾ ಇದೆ. ಎಲ್ಲಿ? ತಮಿಳುನಾಡಿನ ಚೆನ್ನೈನಲ್ಲಿ. ಈ ಹೊಸ ಘಟಕದಲ್ಲಿ ಮೊದಲ ಬಾರಿಗೆ 15.62 ಮೀಟರ್ ವ್ಯಾಸದ ವಿಶ್ವ ದರ್ಜೆಯ ಬೃಹತ್ TBM ಯಂತ್ರಗಳನ್ನು ತಯಾರು ಮಾಡಲಾಗುತ್ತಂತೆ. ಅಂದರೆ 15.62 ಮೀಟರ್ ವ್ಯಾಸದಿರುವಂತಹ ಒಂದು ಯಂತ್ರ ಅದು. ಮತ್ತೊಂದು ಕಡೆ ಪ್ರಮುಖ ರಸ್ತೆ ಯೋಜನೆಗಳು, ಭಾರತದ ವಿವಿಧ ನಗರಗಳ ಮುಂದಿನ ಹಂತದ ಮೆಟ್ರೋ ಯೋಜನೆಗಳಿಗೆಲ್ಲ ಚೆನ್ನೈ ಘಟಕದಿಂದ ಎಲ್ಲ ಈ ಯಂತ್ರಗಳು ಹೋಗುತ್ತೆ ಅಂತ ಒಂದು. ಎರಡನೇದು, ನಾವು ಜಪಾನ್ ಜೊತೆಗೆ ತಾಂತ್ರಿಕ ಮತ್ತು ಡಿಜಿಟಲ್ ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ. ಬುಲೆಟ್ ಟ್ರೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀನಾ ಒಡ್ಡಿದ್ದ ಸವಾಲನ್ನು ನಾವು ಭಾರತ ಸ್ವೀಕಾರ ಮಾಡಿತು. ಸೈಬರ್ ಸುರಕ್ಷಿತ ಸಾಫ್ಟ್ವೇರನ್ನೆಲ್ಲ ನಾವು ಜಪಾನ್ನೊಂದಿಗೆ ಆಪರೇಟಿಂಗ್ ಸಿಸ್ಟಮ್ ಮತ್ತು ಸಾಫ್ಟ್ವೇರ್ಗಳನ್ನೆಲ್ಲ ಅಳವಡಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಬ್ಯಾಕ್ ಡೋರ್ ಮಾಲ್ವೇರ್, ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ. ಕಂಪೋನೆಂಟ್ ಹಂಚಿಕೆ ಒಪ್ಪಂದಗಳಾಗಿದೆ. ಅಂದರೆ ಕಟ್ಟಿಂಗ್ ಹೆಡ್ಗಳು, ಪ್ರಮುಖ ಬೇರಿಂಗ್ಗಳಂತಹ ಇವುಗಳನ್ನು ತಯಾರು ಮಾಡುವ ಹಂತಕ್ಕೆ ಭಾರತ ಇದೀಗ ಹೋಗ್ತಾ ಇರೋದು ಈ ವಿಚಾರದಲ್ಲಿ. ಹಾಗಾದರೆ ನಮಗೊಂದು ಪ್ರಶ್ನೆ ಬರುತ್ತೆ, ಚೆನ್ನೈ ಮತ್ತು ಮುಂಬೈಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು? ಚೆನ್ನೈ ಮತ್ತು ಮುಂಬೈ ಸಹಜವಾಗಿ ಎರಡು ಬಂದರ ನಗರಗಳು ಅನ್ನುವಂಥ ಒಂದು ಕಾರಣಕ್ಕಾಗಿ, ಅಂದರೆ ಸಾಗಾಟ, ರಫ್ತು ಮತ್ತು ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದರು ನಗರದ ಆಗಿದೆ ಅನ್ನುವ ಕಾರಣಕ್ಕಾಗಿ ಚೆನ್ನೈ ಮತ್ತು ಮುಂಬೈಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಎರಡನೇದು, ಈ ಆಟೋಮೊಬೈಲ್ ಇಂಡಸ್ಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆನ್ನೈ ಮತ್ತು ಮುಂಬೈನಲ್ಲಿ ಈ ಕೆಲಸಗಾರರ ವಿಚಾರದಲ್ಲಿ ಸ್ವಲ್ಪ ಸಹಾಯ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಭಾರತ ಸರ್ಕಾರ ಉಭಯ ನಗರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಆ ವಿಚಾರದಲ್ಲಿ ಭಾರತ ಏನು ಪ್ರಗತಿ ಸಾಧಿಸುತ್ತೆ ಕಾದು ನೋಡೋಣ. ಮತ್ತೊಂದು ಕಡೆ ಇನ್ಫ್ರಾ ರಂಗದಲ್ಲಿ ಮೇಕ್ ಇನ್ ಇಂಡಿಯಾ, ನಾವು ಈ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ರಕ್ಷಣೆ ವಿಚಾರದಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ನಮ್ಮ ದೇಶದ ಶಸ್ತ್ರಾಸ್ತ್ರಗಳು ಬೇರೆ ಬೇರೆ ದೇಶಗಳಿಗೆ ರಫ್ತಾಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ 5500 ಯಾವುದೇ ಕಾರಣಕ್ಕೂ ವಿದೇಶದಿಂದ ನೀವು ಬಳಕೆ ಮಾಡಬಾರದು ಅಂತ, ಭಾರತದಲ್ಲೇ ತಯಾರಾದಂಥ ವಸ್ತುಗಳನ್ನು ಬಳಕೆ ಮಾಡ್ಕೋಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದು. ಇದಕ್ಕೆ ಇನ್ಫ್ರಾ ರಂಗದಲ್ಲಿ ಭಾರತ ಒಂದು ದೊಡ್ಡ ಮಟ್ಟದ ಹೆಜ್ಜೆಯನ್ನು ಇಟ್ಟಿದೆ. ಏನಾಯಿತು ಹಾಗಾದರೆ ಇನ್ಫ್ರಾ ರಂಗದಲ್ಲಿ ಅಂತ ಹೇಳಿದರೆ, ಸ್ವದೇಶೀಯವಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಪ್ರಗತಿಯನ್ನು ಸಾಧಿಸುವ ಪ್ರಯತ್ನ ಆಯಿತು. ಒಂದು ಕಾಲದಲ್ಲಿ ನಾವೆಲ್ಲ ಬೇರೆ ಬೇರೆ ಕಡೆಯಿಂದ ಗಣಿಗಾರಿಕೆ ಉಪಕರಣಗಳು, ರೈಲ್ವೆ ತಂತ್ರಜ್ಞಾನಕ್ಕಾಗಿ, ಬೇರೆ ಬೇರೆ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದೇಶಗಳ ಮೇಲೆ ಅವಲಂಬನೆಯಾಗಿದ್ವಿ. ಇದೀಗ ಅರ್ಜುನ್ TBM ಅಂತ ಮುಂಬೈನ ಕಠಿಣ ಭೂಗರ್ಭ ಸುರಂಗ ಯೋಜನೆಗಾಗಿ ಭಾರತೀಯ ಎಂಜಿನಿಯರ್ಗಳು ದೇಶೀಯವಾಗಿ ಅರ್ಜುನ್ TBM ಸೇರಿದಂತೆ ಹಲವು ಬೃಹತ್ ಸುರಂಗ ಕೊರೆಯುವಂಥ ಯಂತ್ರಗಳನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅದು ಭಾರತದಲ್ಲಿ BML ಜಿಗಿತ ಆಗಿದೆ. ಅಂದರೆ ಭಾರತದ ಹೆಮ್ಮೆಯ BML ಸಂಸ್ಥೆ ಮೆಟ್ರೋ ಮತ್ತು ರಕ್ಷಣಾ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರಂಗ ಯೋಜನೆಗೆ 100% ಭಾರತದಲ್ಲೇ TBM ಯಂತ್ರಗಳನ್ನು ಸಿದ್ಧಪಡಿಸುವುದಾಗಿ ಪಾಲುದಾರಿಕೆ ಮಾಡಿಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ರೈಲ್ವೆ ಮೆಟ್ರೋ ವಲಯದಲ್ಲಿ ಕ್ರಾಂತಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಆಗ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ದೀವಿ. ಒಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲೂ ಕೂಡ ನಾವು ಕ್ರಾಂತಿಯನ್ನು ಮಾಡಿದ್ದೀವಿ. ನಾವು ಅದು ರೈಲ್ವೆ ಕೋಚ್ಗಳಾಗಿರ್ಬೋದು, ರೈಲ್ವೆ ಎಂಜಿನ್ಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಭಾರತದಲ್ಲೇ ವಿನ್ಯಾಸಗೊಳಿಸೋದು, ಸೆಮಿ ಹೈಸ್ಪೀಡ್ ರೈಲ್ಗಳನ್ನು ಕೂಡ ಇಲ್ಲೆಲ್ಲ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಹೌದು. ಮತ್ತೊಂದು ಕಡೆ ಈ ಚೆನಾಬ್ ನದಿ ಸೇತುವೆ ಆಗಿತ್ತಲ್ಲ, ಇದಕ್ಕೆ ಒಂದು ರೈಲ್ವೆ ಕಮಾನ್ ಸೇತುವೆಯನ್ನು ಕಾಶ್ಮೀರದಲ್ಲಿ ಭಾರತೀಯ ಉಕ್ಕಿನ ಬಳಸಿ ಸಂಪೂರ್ಣವಾಗಿ ಭಾರತದಲ್ಲಿ ತಯಾರು ಮಾಡುವ ಮುಖಾಂತರ ಮೇಡ್ ಇನ್ ಇಂಡಿಯಾ ಅಥವಾ ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ಭಾರತ ಒಂದು ಪ್ರಗತಿಯನ್ನು ಸಾಧಿಸ್ತಾ ಇದನ್ನು ನೋಡ್ತಾ ಇದ್ದೀವಿ. ಇನ್ನು ಕೊನೆಯ ವಿಚಾರದಲ್ಲಿ ಈ ಚೀನಾದ ಬಗ್ಗೆ ಡ್ರ್ಯಾಗನ್ ಆಟ ಇನ್ನು ಮುಂದೆ ನಡೆಯಲ್ಲ ಅಂತ. ಯಾವ ಪಾಕಿಸ್ತಾನ ಮತ್ತು ಚೀನಾ ಒಟ್ಟು ಸೇರಿಕೊಂಡು ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ನಾವೇನು ಹೇಳ್ತಾ ಇದ್ವಿ, ಅದೇ ವಿಚಾರದಲ್ಲಿ ಭಾರತ ಇವತ್ತು ಪ್ರಗತಿ ಸಾಧಿಸ್ತಾ ಇದೆ. 2030ರ ವೇಳೆಗೆ ಎಲ್ಲ ಯೋಜನೆಗಳಲ್ಲಿ 80% ದೇಶೀಯ ಉತ್ಪಾದನೆಯನ್ನು ಗುರಿಯನ್ನು ಹೊಂದಿದೆ. ಈಗಾಗಲೇ 5500 ಹೇಳಿದೆ ನಾನು. ಯಾವುದೇ ಕಾರಣಕ್ಕೂ ಆ ಮಟೀರಿಯಲ್ಗಳನ್ನು ನೀವು ಬೇರೆ ದೇಶದಿಂದ ಖರೀದಿ ಮಾಡಬಾರದು, ಇಲ್ಲಿಂದ ಖರೀದಿ ಮಾಡಿ ಉತ್ಪಾದನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. 2030ರ ಒಳಗಾಗಿ 80% ದೇಶೀಯವಾಗಿ ಎಲ್ಲ ತಂತ್ರಜ್ಞಾನದ ಅಭಿವೃದ್ಧಿ, ಭವಿಷ್ಯದ ಮೆಟ್ರೋ, ರಕ್ಷಣಾ ಯೋಜನೆಗಳಿಗೆ ಭಾರತದೇ ಸಾರ್ವಭೌಮತ್ವ ಇರುತ್ತೆ. ಜಾಗತಿಕ ಹಬ್ಬ ಆಗೋದಕ್ಕೆ ಭಾರತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆರ್ಥಿಕ ದಿಗ್ಬಂಧನಕ್ಕೆ ಭಾರತ ಇದೀಗ ತಿರುಗೇಟನ್ನು ಕೊಟ್ಟಿರೋದು. ನಾನು ಅನೇಕ ಬಾರಿ ಮಾತನಾಡಿದ್ದೀನಿ,
ಯಾವ ರಷ್ಯಾ ಮತ್ತು ಚೀನಾ ಒಂದು ಕಡೆ ಇದೆ, ಅಮೆರಿಕ ಅದರ ವಿರುದ್ಧ ತಿರುಗೇಟ್ ನಿಂತಿದೆ ಅಂತ. ಬಟ್ ನೀವು ಒಂದು ಟ್ರಯಾಂಗಲಲ್ಲಿ ಇದನ್ನು ನೋಡಿದಾಗ ರಷ್ಯಾ ಜೊತೆಗೂ ನಾವು ಅತ್ಯುತ್ತಮವಾದ ಸಂಬಂಧ ಹೊಂದಿದ್ದೀವಿ, ಅಮೆರಿಕಾದ ಜೊತೆಗೂ ಕೂಡ ಅತ್ಯುತ್ತಮವಾದ ಸಂಬಂಧ ಹೊಂದಿದ್ದೀವಿ, ಫ್ರಾನ್ಸ್ ಜೊತೆಗೂ ಕೂಡ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ದೀವಿ. ಈ ಕಾರಣಕ್ಕಾಗಿ ತಾಂತ್ರಿಕವಾಗಿ ಭಾರತಕ್ಕೆ ಯಾವೆಲ್ಲ ಮಟೀರಿಯಲ್ಗಳು ಬೇಕು, ತಾಂತ್ರಿಕವಾಗಿ ನಾವು ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು, ಯಾವ ದೇಶದ ಜೊತೆಗೂ ಕೂಡ ಭಿನ್ನಾಭಿಪ್ರಾಯವನ್ನು ಇಟ್ಕೊಳ್ಳದೆ ನಮಗೇನು ಬೇಕು ಅದನ್ನು ತಯಾರು ಮಾಡುವ ಹಂತಕ್ಕೆ ಇವತ್ತು ಭಾರತ ಬಂದಿದೆ. ಚೀನಾದ ವಿರುದ್ಧ ಅಂಥದ್ದೊಂದು ಹೆಜ್ಜೆಯನ್ನು ಭಾರತ ಇವತ್ತಿಟ್ಟಿದ್ದು. ಮೂರನೇ ಸುದ್ದಿ POKಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಮತ್ತು ಪಾಕಿಸ್ತಾನದ ಆಂತರಿಕ ಆರ್ಥಿಕತೆ ಬಗ್ಗೆ ಚರ್ಚೆ ಮಾಡೋದಿದೆ. ನಾವು ಪಾಕಿಸ್ತಾನದ ಆಂತರಿಕ ಆರ್ಥಿಕತೆ ಬಗ್ಗೆ ಅನೇಕ ಬಾರಿ ನೋಡಿದ್ದೀವಿ. ಅದು UAEಯಿಂದ ಸಾಲ ತೆಗೆದುಕೊಂಡು ಅದನ್ನು ಕಟ್ಟೋದಕ್ಕಾಗದೆ ಸೌದಿ ಅರೇಬಿಯಾದಿಂದ ಮತ್ತೊಮ್ಮೆ ಸಾಲವನ್ನು ತೆಗೆದುಕೊಂಡು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನಿಂದ IMFನಿಂದ ಸಾಲ ಸಿಗದೇ ಇದ್ದಾಗ ಅಮೆರಿಕಾದ ಬಳಿ ಹೋಗಿ ಅಲ್ಲಿ ಸಾಲವನ್ನು ಭಿಕ್ಷೆ ಬೇಡುವ ಹಂತಕ್ಕೆ ಪಾಕಿಸ್ತಾನ ಹೋಗಿದ್ದು. ಒನ್ಸ್ ಅಗೇನ್ ಇದೇ ಪಾಕಿಸ್ತಾನ ಇವತ್ತು ಅಮೆರಿಕಾದ ಬಳಿ ಸಾಲಕ್ಕಾಗಿ ಭಿಕ್ಷಾ ಪಾತ್ರೆಯನ್ನು ಹಿಡಿದಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದು ಪಾಕಿಸ್ತಾನದ ಒಟ್ಟಾರೆ ಬೆಳವಣಿಗೆ. ಈ ಪಾಕಿಸ್ತಾನದ ಆರ್ಥಿಕ ಜರ್ಜರತೆಯ ನಡುವೆಯೂ ಕೂಡ POKಯಲ್ಲಿ ಚುನಾವಣೆ, 3 ಹಂತದ ಚುನಾವಣೆ. ನಿನ್ನೆ 27ನೇ ತಾರೀಕಿಗೆ ಮೊದಲ ಹಂತ, ಆಗಸ್ಟ್ 2ನೇ ತಾರೀಕು ಮತ್ತು ಆಗಸ್ಟ್ 10ನೇ ತಾರೀಕಿಗೆ 3 ಹಂತದ ಚುನಾವಣೆ ಇದೆ. ಹಾಗಾದರೆ ಚುನಾವಣೆ ಸಲೀಸಾಗಿ ನಡೀತಾ? ಖಂಡಿತ ಇಲ್ಲ. ಹಿಂಸಾಚಾರ ಭುಗಿಲು ಹೇಳ್ತಾ ಇದೆ. ಎಲ್ಲಿ? POKಯಲ್ಲಿ ಅನೇಕ ಜನ ಮೃತಪಟ್ಟಿದ್ದಾರೆ ಘಟನೆಯಲ್ಲಿ. ನಾವು ಚುನಾವಣೆಯಲ್ಲಿ ಮತ ಹಾಕಲ್ಲ ಅಂತ ದಂಗೆ ಎಳೆದಿರೋದು. ಯಾವ ಕಾರಣಕ್ಕಾಗಿಯೂ ಕೂಡ ನಾವು ಓಟ್ ಹಾಕಲ್ಲ, ಇದೊಂದು ನೈತಿಕತೆ ಇಲ್ಲದ ಚುನಾವಣೆ, ಅಕ್ಷಮ್ಯ ಅಪರಾಧದ ಚುನಾವಣೆ ಅಂತ ಯಾರು ಹೇಳ್ತಾ ಇರೋದು? POKಯ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಂಟಿ ಅವಾಮಿ ಕಮಿಟಿ ಏನಿದೆ, ಆ ಪೊಲಿಟಿಕಲ್ ಪಾರ್ಟಿಯ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರು. ಪಾಕಿಸ್ತಾನ ಸುಮ್ಮನಿತ್ತ? ಅವರ ವಿರುದ್ಧ AK-47 ಪ್ರಯೋಗ ಮಾಡುವ ಪ್ರಯತ್ನವನ್ನು ಪಾಕಿಸ್ತಾನದ ಸೈನಿಕರು ಮಾಡಿದ್ದಾರೆ. ಹಾಗಾದರೆ ಹೆಂಗಿದೆ POK ಪರಿಸ್ಥಿತಿ? ಡೀಟೇಲ್ಸ್ ನೋಡ್ತಾ ಹೋಗೋಣ. ನಿರಪರಾಧಿಗಳ ಮೇಲೆ AK-47 ಗುಂಡಿನ ಮಳೆ ಸುರಿಸಲಾಗಿದೆ. ಎಲ್ಲಿ? POKಯಲ್ಲಿ. ರಾವಲ್ಕೋಟ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ಪಾಕ್ ಸೇನೆಯಿಂದ ನೇರ ಗುಂಡಿನ ದಾಳಿಯಾಗಿದೆ. ಇದು ಮೊದಲಲ್ಲ, ಹಿಂದೆಯೂ ಕೂಡ ಇಂಥದ್ದೊಂದು ದಾಳಿಗಳಾಗಿತ್ತು. ಒನ್ಸ್ ಅಗೇನ್ ಇದೀಗ ಅದು ಕಂಟಿನ್ಯೂ ಆಗ್ತಾ ಇದೆ. 11 ನಾಗರಿಕರು ಬಲಿಯಾಗಿದ್ದಾರೆ, 38ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. POKಯ ರಾವಲ್ಕೋಟ್ನಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು. ಪಾಕಿಸ್ತಾನಿ ರೇಂಜರ್ಸ್ ಮತ್ತು ಭದ್ರತಾ ಪಡೆಗಳು ಜುಲೈ 27 ಅಂದರೆ ಮೊದಲ ಹಂತದ ಚುನಾವಣೆಯ ಸಮಯದಲ್ಲಿ ಲೈವ್ ಗುಂಡಿನ ದಾಳಿ ನಡೆಸಿದ್ರು. ಒಂದು 20 ಜನ ಮೃತಪಟ್ಟಿದ್ದಾರೆ ಅಂತ ಈಗ ಬರ್ತಾ ಇರುವಂಥ ಸುದ್ದಿ. ಒಂದು 80ಕ್ಕೂ ಹೆಚ್ಚು ಜನ ಎಲ್ಲ ಗಾಯಗೊಂಡಿದ್ದಾರೆ ಅಂತ. ರಾವಲ್ಕೋಟ್ನ ಒಂದು ದ್ರೇಕ್ ಈದ್ಗಾ ಮೈದಾನದ ಬಳಿ ರಾತ್ರಿಯ ಕತ್ನಲ್ಲಿ ಪ್ರತಿಭಟನಾಕಾರರು ಧರಣಿ ಕೂತಿದ್ರು. ಪಾಕ್ ಭದ್ರತಾ ಪಡೆಗಳು ಏಕಾಏಕಿಯಾಗಿ ಬಂದರು, ಫೈರಿಂಗ್ ಎಲ್ಲ ಮಾಡಿಬಿಟ್ರು. ಈ ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಅಂತ ನಾನು ಹೇಳಿದೆ, ಆ ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ವಕ್ತಾರ ಉಮರ್ ನಜೀರ್ ಕಾಶ್ಮೀರಿ ಅಂತ ಅವರ ಕಿರಿಯ ಸಹೋದರ ಉಸ್ಮಾನ್ ನಜೀರ್ ಎನ್ನುವಂತಹ ವ್ಯಕ್ತಿ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ. ಹೀಗಾಗಿ ಸಹಜವಾಗಿ ರಾವಲ್ಕೋಟ್ನ ರಸ್ತೆಗಳು ಸಂಪೂರ್ಣವಾಗಿ ಎಲ್ಲ ಶವಗಳಿಂದ ತುಂಬಿಬಿಟ್ಟಿದೆ. ಆ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗಿಬಿಟ್ಟಿದೆ. ಅತ್ಯಂತ ನಿರ್ದಯಿಯಾಗಿ POKಯಲ್ಲಿ ಪಾಕಿಸ್ತಾನದ ಸೈನಿಕರೆಲ್ಲ ನಡೆದುಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಇವರು ಚುನಾವಣೆ ನಡೀಬಾರದು ಅಂತೆಲ್ಲ ಹೇಳ್ತಾ ಇರೋದು ಅಂತ. ಹೀಗಾಗಿ ಯಾವುದೇ ಕಾರಣಕ್ಕೂ ಎಲ್ಲ ಘಟನೆಗಳು ಹೊರಗೆ ಗೊತ್ತಾಗಬಾರ್ದು ಅಂತ ಮೊಬೈಲ್ ಬಂದಾಗಿದೆ, ಇಂಟರ್ನೆಟ್ ಬಂದಾಗಿದೆ. ಯಾವುದೇ ಕಾರಣಕ್ಕೂ ಸಂಪರ್ಕಕ್ಕೆ, ಜಾಗತಿಕ ಸಂಪರ್ಕಕ್ಕೆ ಯಾವುದು ಕೂಡ ಗೊತ್ತಾಗಬಾರ್ದು ಅಂತ ಅಲ್ಲಿ ನಿಷೇಧಾಜ್ಞೆ ಜಾರಿ ಮಾಡುವ ಪ್ರಯತ್ನವನ್ನು ಪಾಕಿಸ್ತಾನ POKಯಲ್ಲಿ ಮಾಡಿದೆ. ಇದು ಒಂದು ಘಟನೆ. ಇವೆಲ್ಲದರ ನಡುವೆ ಚುನಾವಣೆಯ ಬೂಟಾಟಿಕೆಯ ನಡುವೆ ಮತಗಟ್ಟೆಗೆ ಬೆಂಕಿ ಬಿದ್ದಿರೋ ಘಟನೆ. ಈ ಚುನಾವಣೆಯನ್ನು ನಡೆಸ್ತಾ ಇರೋದೇ ಬೇರೆ ಕಾರಣಕ್ಕೆ. 5 ವರ್ಷ ಆಗಿದೆ, ಚುನಾವಣೆ ಆಗಬೇಕು, ಆ ಮಾತು ಬೇರೆ. ಬಟ್ ಚುನಾವಣೆ ಅನ್ನೋದು ಅದು ಹೆಂಗಿರಬೇಕು? ನ್ಯಾಯಯುತವಾಗಿ ಚುನಾವಣೆ ನಡೀಬೇಕು. ಇಲ್ಲಿ ನ್ಯಾಯಯುತವಾಗಿ ಚುನಾವಣೆ ನಡೀತಿದೆಯಾ? 12 ಕ್ಷೇತ್ರಗಳನ್ನು ಮೀಸಲಿಟ್ಟಿದ್ದ ಕಾರಣಕ್ಕಾಗಿಯೇ ಅಲ್ಲಿಗೆ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವುಗಳನ್ನು ರದ್ದು ಮಾಡಬೇಕು ಅಂತ. ಆ 12 ಸ್ಥಾನಗಳನ್ನು ಇಟ್ಟುಕೊಂಡೇ ಪಾಕಿಸ್ತಾನದ ಸರ್ಕಾರ POKಯಲ್ಲಿ ಆಡಳಿತವನ್ನು ನಡೆಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅವುಗಳ ವಿರುದ್ಧ ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ. POK ಶಾಸನಸಭೆಯ ಮೊದಲ ಹಂತದಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗಿದೆ. ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಎಲ್ಲ ಆಯ್ತಿದ್ದ ಘಟನೆ ಬಿಂಬರ್ ಜಿಲ್ಲೆಯ ಮತಗಟ್ಟೆಯೊಂದರಲ್ಲಿ ಕಿಡಿಗೇಡಿಗಳು ಮತಗಟ್ಟೆಯನ್ನೆಲ್ಲ ಕಿತ್ಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಧ್ವಂಸಗೊಳಿಸಿದ್ದಾರೆ. ಬಿಂಬರ್ ಜಿಲ್ಲೆಯ ಸಮಹನಿ ತಹಸೀಲ್ನ ಬಾಬಾ ಶಾದಿ ಶಹೀದ್ ಮತಗಟ್ಟೆಯಲ್ಲಿ ಒಂದೇನೋ ಕಾರ್ಯಕರ್ತರು, ರಾಜಕೀಯ ಪಕ್ಷಗಳ ನಡುವೆಲ್ಲ ಘರ್ಷಣೆ ಆಯ್ತಂತೆ. ಇಸ್ಟೇಕಾಮ್ ಈ ಪಾಕಿಸ್ತಾನ್ ಪಾರ್ಟಿ ಅಭ್ಯರ್ಥಿಯ ಬೆಂಬಲಿಗರು ಮತಪೆಟ್ಟಿಗೆಯನ್ನು ವಶಪಡಿಸಿಕೊಂಡ್ರು, ಅದಕ್ಕೆಲ್ಲ ಬೆಂಕಿ ಹಚ್ಚಿದ್ದಾರೆ. ಒಂದು 232 ಮತಗಳು ಅಲ್ಲಿ ಚಲಾವಣೆ ಆಗಿತ್ತಂತೆ ಆ ಮತಪೆಟ್ಟಿಗೆಯಲ್ಲಿ. ಅವೆಲ್ಲ ಸುಟ್ಟು ಭಸ್ಮವಾಗಿದೆ ಅಂತ ವರದಿ ಬರ್ತಾ ಇದೆ. ಕೋಟ್ಲಿ ಜಿಲ್ಲೆಯ ನಖ್ಯಾಲ್ನಲ್ಲಿ ಮತ್ತೊಂದು ಸಶಸ್ತ್ರ ಘರ್ಷಣೆಯಲ್ಲಿ ಪಾಕಿಸ್ತಾನ್ ಪೀಪಲ್ಸ್ ಈ ಒಂದು ಪೊಲಿಟಿಕಲ್ ಪಾರ್ಟಿ ಏನಿದೆ ಅದರ ಮುಕ್ತಾರ್ ಯೂನುಸ್ ಎನ್ನುವ ವ್ಯಕ್ತಿಯನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಮತಗಟ್ಟೆಗೆ ಬೆಂಕಿ ಹಚ್ಚಿದ್ದು, ಹಿಂಸಾಚಾರಕ್ಕೆಲ್ಲ ಪ್ರಚೋದನೆ ಕೊಟ್ಟಿದ್ದರ ಆರೋಪದ ಮೇಲೆ ಭದ್ರತಾ ಪಡೆಗಳು 30 ಜನರನ್ನ ಬಂಧಿಸಿದ್ದಾರೆ. ಇವೆಲ್ಲದರ ನಂತರ ಅಲ್ಲೊಂದು 600 ಜನರನ್ನು ಈಗಾಗಲೇ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನದ ರೇಂಜರ್ಸ್ ಪಡೆಗಳು ಬೇರೆ ಬೇರೆ ಜೈಲುಗಳಲ್ಲಿ ಹಾಕಿಬಿಟ್ಟಿದ್ದಾರೆ.
ಯಾವ ಕಾರಣಕ್ಕಾಗಿ? ಚುನಾವಣೆ ನಡೀಬೇಕು, ಚುನಾವಣೆ ವಿರುದ್ಧ ಜನ ಪ್ರತಿಭಟನೆ ಮಾಡಬಾರ್ದು ಅಂತ. ಆದರೆ ಒಳಗಿರುವಂತಹ ಕಾವು ಮಾತ್ರ ಕಡಿಮೆ ಆಗಿಲ್ಲ, ಅದರ ಕಾವು ಈಗ ಹೊರಗೆ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಮುಂದೆ ಪಾಕಿಸ್ತಾನ ಭಿಕ್ಷಾ ಪಾತ್ರೆ ಹಿಡಿದಿದೆ, ನಮಗೆ ಸಹಾಯ ಮಾಡಿ ಅಂತ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ವಿದೇಶಿ ವಿನಿಮಯ ಕಡಿಮೆ ಆಗ್ತಾ ಇದೆ, ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಿ ಸಾರ್ವಜನಿಕವಾಗಿ ಓಡಾಡಿ ಯಾಕೆಂದರೆ ತೈಲವನ್ನು ಖರೀದಿ ಮಾಡೋದಕ್ಕೆ ವಿದೇಶಿ ವಿನಿಮಯ ಬೇಕಾಗುತ್ತೆ ಅಂತ ಹೇಳಿದರು. ಪಾಕಿಸ್ತಾನದಲ್ಲಿ ಆ ಪರಿಸ್ಥಿತಿ ಡಬಲ್ ತ್ರಿಬಲ್ ಆಗಿಬಿಟ್ಟಿದೆ. ಹೆಂಗಾಗಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಅಧಿಕೃತ ಕರೆನ್ಸಿ ಏನು PKR ಅಂತ ನಾವೇನು ಕರಿತೀವಿ, ಆ PKRನ ಮೌಲ್ಯ ದಿನದಿಂದ ಕಡಿಮೆ ಆಗ್ತಾ ಇದೆ. ನಮ್ದು ಹೆಂಗೆ ಡಾಲರ್ ಎದುರುಗಡೆ ರೂಪಾಯಿ ಏನು ದೊಡ್ಡ ಮಟ್ಟದಲ್ಲಿ ಇದಾಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ, ಹಾಗೆ PKR ಅತ್ಯಂತ ಕುಸಿತ ಕಾಣ್ತಾ ಇದೆ. ಇದಕ್ಕೆ ಇವರು ಪರ್ಯಾಯ ಏನು ಮಾಡ್ತಿದ್ದಾರೆ? ಒಂದು 83,000 ಕೋಟಿ ರೂಪಾಯಿ ಸಾಲ ಬೇಕು ಅಂತ ಪಾಕಿಸ್ತಾನ ಅಮೆರಿಕಕ್ಕೊಂದು ಮನವಿಯನ್ನು ಮಾಡಿದೆ. 83,000 ಕೋಟಿ ರೂಪಾಯಿ. ಪಾಕಿಸ್ತಾನದ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಅವರಿಗೆ ಪತ್ರ ಬರೆದರು. ದ್ವಿಪಕ್ಷೀಯ ವಿನಿಮಯ ಸ್ಥಿರೀಕರಣ ಬೆಂಬಲ ಸೌಲಭ್ಯವನ್ನು ಒದಗಿಸಬೇಕು ಅಂತ ಅವರೆಲ್ಲ ಕೋರಿದರು. 5 ವರ್ಷ ಸಾಲ ಇರುತ್ತೆ, 5 ವರ್ಷದ ನಂತರ ನಾವು ಇದನ್ನೆಲ್ಲ ತೀರಿಸ್ತೀವಿ ಅಂತ ಅಲ್ಲೊಂದು ಪದವನ್ನು ಬಳಕೆ ಮಾಡಿದರು ಅವರು. ದ್ವಿಪಕ್ಷೀಯ ವಿನಿಮಯ ಸ್ಥಿರೀಕರಣ ಬೆಂಬಲ ಸೌಲಭ್ಯ ಅಂದರೆ ಎಕ್ಸ್ಚೇಂಜ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಕರೀತಾರೆ ಇದನ್ನು. ಏನಿದೆ ಎಕ್ಸ್ಚೇಂಜ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಹೇಳಿದ್ರೆ, ಒಂದು ದೇಶದ ಹಣದ ಮೌಲ್ಯ ಜಾಗತಿಕ ಮಾರುಕಟ್ಟೆಯಲ್ಲಿ ತೀವ್ರವಾಗಿ ಕುಸಿಯದಂತೆ ತಡೆಯಲು PKR ಅಂತ ನಾನೇನು ಹೇಳಿದೆ, ಆ PKRನ ಮೌಲ್ಯ ಜಾಗತಿಕ ಮಟ್ಟದಲ್ಲಿ ಕುಸಿಯದಂತೆ ತಡೆಯಲು ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ಸ್ಥಿರವಾಗಿ ಬಳಸೋದಕ್ಕೆ ಒಂದು ತುರ್ತು ನಿಧಿಯ ಅವಶ್ಯಕತೆ ಇದು. ತುರ್ತು ನಿಧಿಯನ್ನು ಕೊಡುತ್ತೆ. ನೀವು ಆ ತುರ್ತು ನಿಧಿಯನ್ನು ಅಮೆರಿಕ ಕೊಡಬೇಕು ಅಂತ ಅವ್ರು ಕೇಳಿದರು. ಈಗ IMF ಸಾಲ ಕೊಡುವಾಗ ಏನು ಹೇಳುತ್ತೆ, ನೀವು ಯಾವುದೇ ಸಬ್ಸಿಡಿಗಳನ್ನು ಕೊಡಬಾರ್ದು, ಜನರಿಗೆ ಪುಕ್ಕಟ್ಟೆಯಾಗಿ ಏನು ಕೊಡಬಾರ್ದು, ಅಂದರೆ ಮಾತ್ರ ನಿಮಗೆ IMFನಿಂದ ಸಾಲ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಬಟ್ ಅಮೆರಿಕಾದವರು ಒಂದು ಕಂಡೀಷನ್ ಹಾಕಲ್ಲ, ಯಾಕಂದರೆ ಉಭಯ ದೇಶಗಳ ನಡುವೆ ಆಗುವಂಥ ಬೆಳವಣಿಗೆ. ಹಾಗಾದರೆ ಅಮೆರಿಕ ಈ ಸಾಲವನ್ನು ಕೊಡುತ್ತಾ? ಎಕ್ಸ್ಚೇಂಜ್ ಸ್ಟೆಬಿಲೇಷನ್ ಇದು 2 ದೇಶಗಳ ನಡುವೆ ಒಪ್ಪಂದ ಆಗಿರುತ್ತೆ, ಇದನ್ನು ಕೊಡುತ್ತಾ ಅಮೆರಿಕ? ಇದನ್ನು ಅಮೆರಿಕ ತನ್ನ ಒಟ್ಟಾರೆ ಇತಿಹಾಸದಲ್ಲಿ ಕೇವಲ 2 ದೇಶಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಕೊಟ್ಟಿದ್ದಾರೆ? ಅಪರೂಪ ಇದು. 2002ರಲ್ಲಿ ಉರುಗ್ವೆ ಅವರಿಗೆ ಕೊಟ್ಟರು, 2025ರಲ್ಲಿ ಅರ್ಜೆಂಟೀನಾ ಕೊಟ್ಟಿದ್ದಾರೆ. ಈ 2 ದೇಶಗಳನ್ನು ಹೊರತುಪಡಿಸಿ ಮತ್ಯಾವ ದೇಶಗಳಿಗೂ ಕೂಡ ಅಮೆರಿಕ ಈ ಸವಲತ್ತನ್ನು ಕೊಟ್ಟಿಲ್ಲ. ಒಂದು ವೇಳೆ ಪಾಕಿಸ್ತಾನಕ್ಕೆ ಏನಾದರೂ ಕೊಟ್ಟರೆ ಅದು ದಕ್ಷಿಣ ಏಷ್ಯಾದಲ್ಲಿ ಅಮೆರಿಕದ ಹಿಡಿತ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ವರದಿ. ಹೀಗಾಗಿ ಅಮೆರಿಕ ಆ ವಿಚಾರದಲ್ಲಿ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ನೋಡೋಣ. ಇವೆಲ್ಲದರ ನಡುವೆ ಹಾಲಿಗೆ 200 ರೂಪಾಯಿ ಆಗಿದೆ. ಪಾಕಿಸ್ತಾನದಲ್ಲಿ 3,000 ರೂಪಾಯಿಗೆ ಸಿಲಿಂಡರ್ ಸಿಗ್ತಾ ಇದೆ. ಈ ವಿಚಾರದ ಬಗ್ಗೆ ಅನೇಕ ಬಾರಿ ನೋಡಿದ್ದೀವಿ. ಹಾಲಿನ ದರ ಹೆಂಗಾಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ದರ ಹೆಂಗೆ 500 PKR 600 PKR ಆಗಿದ್ದಕ್ಕೆ ಅಲ್ಲಿಯ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ಸರ್ಕಾರಿ ನೌಕರದಾರರಿಗೆ ಎಲ್ಲ ರಜೆ ಕೊಟ್ಟಿದ್ದನ್ನು ಪಾಕಿಸ್ತಾನದಲ್ಲಿ ನೋಡಿದ್ದೀವಿ. ಅದೇ ಮಾದರಿಯಲ್ಲಿ ಹಿಂಗಾಗ್ತಾ ಇದೆ. ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ 50ರಷ್ಟಿದೆ ಅಂತೆ. ಗೋಧಿ ಹಿಟ್ಟು 20 kg 2,575 ರೂಪಾಯಿ ಆಗಿದೆ. 1 ಲೀಟರ್ ಹಾಲಿನ ದರ 200 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ ಬೆಲೆ 3,960 ರೂಪಾಯಿ ಆಗಿದೆ. ಪೆಟ್ರೋಲ್ 327 PKR ಆಗಿದೆ. ಕುರಿ ಮಾಂಸ ಕೆಜಿಗೆ 2,370 ರೂಪಾಯಿ ಆಗಿದೆ. ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಿದ್ದಾರೆ. ಕೈಗಾರಿಕೆಗಳು ಬಂದಾಗಿದೆ. ನಿರುದ್ಯೋಗ ತಾಂಡವಾಡ್ತಾ ಇದೆ. ಪಾಕಿಸ್ತಾನದ PKR ರೂಪಾಯಿ ಮೌಲ್ಯ ಪಾತಾಳಕ್ಕೆ ಹೋಗ್ತಾ ಇದೆ. ಇವೆಲ್ಲದರ ಪರಿಣಾಮವಾಗಿ ಪಾಕಿಸ್ತಾನದ ಆರ್ಥಿಕತೆ ಜರ್ಜರಿತ ಆಗಿದೆ. ಇದು ಪಾಕಿಸ್ತಾನದಲ್ಲಿ ಆಗಿರುವಂತಹ ಬೆಳವಣಿಗೆ. ಇವೆಲ್ಲದರ ನಡುವೆ ಪಾಕಿಸ್ತಾನದ ಸಾಲದ ಪ್ರಮಾಣ ಹೆಂಗಿದೆ? ಸಹಜವಾಗಿ ಪಾಕಿಸ್ತಾನ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಹೋಗ್ತಾ ಇದೆ. ತನ್ನ GDP, ತನ್ನ ಆರ್ಥಿಕ ವರಮಾನ ಇವೆಲ್ಲದರ ನಡುವೆ ಬೇರೆ ಬೇರೆ ದೇಶಗಳನ್ನು ತೆಗೆದುಕೊಂಡಿರುವಂಥ ಅಸಲು ಬಿಡಿ, ನೀವು ಬಡ್ಡಿ ಕಟ್ಟೋದಕ್ಕೂ ಕೂಡ ಪಾಕಿಸ್ತಾನದ ಬಳಿ ಸಾಧ್ಯವಾಗ್ತಾ ಇಲ್ಲ. ಆ ಪರಿಪ್ರಮಾಣದಲ್ಲಿ ಇವತ್ತು ಪಾಕಿಸ್ತಾನದ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. 90 ಟ್ರಿಲಿಯನ್ ಪಾಕ್ ರೂಪಾಯಿ ಅಂದರೆ $320 ಬಿಲಿಯನ್ ದಾಟಿಬಿಟ್ಟಿದೆ. ಎಲ್ಲಿದು? ಪಾಕಿಸ್ತಾನದ ಸಾಲ. ಡ್ರ್ಯಾಗನ್ ರಾಷ್ಟ್ರ ಚೀನಾದ ಗುಲಾಮಗಿರಿಯಲ್ಲಿ ಪಾಕಿಸ್ತಾನ ಇದೆ. $35 ಬಿಲಿಯನ್ ಸಾಲವನ್ನು ಚೀನಾದಿಂದ ಅವರೆಲ್ಲ ಪಡೆದುಕೊಂಡಿದ್ದಾರೆ. ಒಟ್ಟು ಸಾಲ 10.8 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳ್ತಿದ್ದಾರೆ ವಿದೇಶಿ ಸಾಲ. ದೇಶದ ಒಟ್ಟು ಆಂತರಿಕ ಮತ್ತು ಬಾಹ್ಯ ಸಾಲ GDPಯ 70% 75% ಹೆಚ್ಚಿದೆ ಅಂತ. ಪಾಕಿಸ್ತಾನ ಸಂಗ್ರಹ ಮಾಡುವಂಥ ತೆರಿಗೆ ಆದಾಯ ಏನಿದೆ ಅದು 60% 70% ಹಣ ಕೇವಲ ಹಳೆಯ ಸಾಲಗಳ ಬಡ್ಡಿಯನ್ನು ಪಾವತಿ ಮಾಡೋದಕ್ಕೆ ಹೋಗ್ತಾ ಇದೆ ಅಂತ. ಚೀನಾ ಮತ್ತು ಪಾಕಿಸ್ತಾನ ನಡುವೆ ಆರ್ಥಿಕ ಕಾರಿಡಾರ್ ಏನಾಗಿದೆ ಅದು 30 ಶತಕೋಟಿ ಡಾಲರ್ಗೂ ಕೂಡ ಹೆಚ್ಚು ಸಾಲವನ್ನು ಕೊಟ್ಟಿದ್ದ ನೋಡಿದ್ದೀವಿ. ಇತ್ತೀಚೆಗೆ UAE ಕೊಡಬೇಕಾದಂತಹ ಸಾಲವನ್ನು ತೀರಿಸಬೇಕು ಅನ್ನುವ ಕಾರಣಕ್ಕಾಗಿ ಇದೀಗ ಸೌದಿ ಅರೇಬಿಯಾದ ಬಳಿ ಅವರು ಹಣವನ್ನು ತೆಗೆದುಕೊಂಡಿದ್ದೆಲ್ಲವನ್ನು ಕೂಡ ನೋಡಿದ್ದೀವಿ. ಇದು ಒಂದು ಬೆಳವಣಿಗೆ. ಇದು ಪಾಕಿಸ್ತಾನ ಹೇಗೆ ಜಾಗತಿಕವಾಗಿ ಒಂಟಿಯಾಗ್ತಾ ಇದೆ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು, ಆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ರೂ ಕೂಡ POKಯಲ್ಲಿ ಹೇಗೆ ದೌರ್ಜನ್ಯವನ್ನು ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಆಯಿತು. ಇನ್ನು 4ನೇ ಸುದ್ದಿ, ಕರ್ನಾಟಕಕ್ಕೆ ಆಘಾತವಾಗುವಂತಹ ಸುದ್ದಿ ದೆಹಲಿಯಿಂದ ಒಂದು ಬಂದಿದೆ. ಅದು ಈ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಂತಹ ಒಂದು ಆದೇಶ. ಒಂದು ಕಡೆ ಕರ್ನಾಟಕದಲ್ಲಿ ಮಳೆ ಇಲ್ಲ,
ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ 50ರಿಂದ 54% ನೀರಿನ ಕುಸಿತ ಆಗಿದೆ. ಕೇವಲ ಆ ಪರಿಪ್ರಮಾಣದಲ್ಲಿ ನೀರಿದೆ. ಇವೆಲ್ಲದರ ನಡುವೆ ತಮಿಳುನಾಡಿಗೆ ಕರ್ನಾಟಕ ಮುಂದಿನ 15 ದಿನಗಳಲ್ಲಿ 4 TMC ನೀರನ್ನು ಕೊಡಬೇಕು ಅಂತ ಯಾರು ಹೇಳಿರೋದು? ಕರ್ನಾಟಕ ಅಂದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹೇಳಿದೆ. ಇದು ಒಂದು ಆಘಾತ. ಇವೆಲ್ಲದರ ನಡುವೆ ಒಂದು ಸಂತೋಷದ ಸುದ್ದಿ ಅಂತ ಹೇಳಿದ್ರೆ, ನೀವು ಮೇಕೆದಾಟು ಮಾಡಬೇಕು ಅಂತ ಹೇಳಿದ್ರೆ ಪಕ್ಕದ ರಾಜ್ಯದ ಅನುಮತಿ ಬೇಕಿಲ್ಲ ಅಂತ ಕೇಂದ್ರ ಸರ್ಕಾರ ರಾಜ್ಯಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೇಕೆದಾಟು ಜಯ, ಯಾರ ಒಪ್ಪಿಗೆ ಬೇಕಿಲ್ಲ. ಇದೊಂದು ಸಂತೋಷದಾಯಕ ಸುದ್ದಿ. ಮೇಕೆದಾಟಿನಲ್ಲಿ ಅಣೆಕಟ್ಟು ಕಟ್ಟಬೇಕು, ವಿದ್ಯುತ್ ಉತ್ಪಾದನೆ ಮಾಡಬೇಕು, ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸಬೇಕು, ಒಂದು 67 TMC ನೀರನ್ನು ಸಂಗ್ರಹ ಮಾಡಬೇಕು ಅಂತ. ಆ ವಿಚಾರಕ್ಕೆ ಯಾವುದೇ ಅಗತ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡು ಸಂಸದರ ಪ್ರಶ್ನೆಗೆ ಲಿಖಿತ ಉತ್ತರವನ್ನು ಕೇಂದ್ರ ಸಚಿವರು ಉತ್ತರವನ್ನು ಕೊಟ್ಟರು. ಏನಾಯಿತು ಬೆಳವಣಿಗೆ ರಾಜ್ಯಸಭೆಯಲ್ಲಿ? ತಮಿಳುನಾಡಿನ ಸಂಸದರೊಬ್ಬರು, PMK ಸಂಸದ ಅನ್ಬುಮಣಿ ರಾಮದಾಸ್ ಅವರು ಒಂದು ಲಿಖಿತ ಪ್ರಶ್ನೆ ಕೇಳಿದರು. ಅದಕ್ಕೆ ಕೇಂದ್ರ ಜಲಶಕ್ತಿ ಇಲಾಖೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಉತ್ತರ ಕೊಟ್ಟರು. ಮೇಕೆದಾಟು ಯೋಜನೆ ಕೈಗೆತ್ತಿಕೊಳ್ಳುವುದಕ್ಕೆ ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿ ಸೇರಿದಂತೆ ಯಾವುದೇ ನೆರೆ ರಾಜ್ಯಗಳ ಅನುಮತಿಯನ್ನು ಪಡೆಯುವಂಥ ಅಗತ್ಯವಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದರು. ಇದರರ್ಥ 2018ರಲ್ಲಿ ಏನು ತೀರ್ಪು ಬಂದಿದೆ ಸುಪ್ರೀಂ ಕೋರ್ಟ್ನಿಂದ, ಆ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ 4 ರಾಜ್ಯಗಳಿಗೆ ಕಾವೇರಿ ನದಿ ನೀರೇನಿದೆ ಅದು ಹಂಚಿಕೆ ಆಗಿದೆ ಬೇರೆ ಬೇರೆ TMCಗಳಲ್ಲಿ. ಅದು ಕರ್ನಾಟಕಕ್ಕೆ 284 TMC, ತಮಿಳುನಾಡಿಗೆ 404 TMC, ಕೇರಳಕ್ಕೆ 30 TMC, ಪುದುಚೇರಿಗೆ 7 TMC, ಸಮುದ್ರಕ್ಕೆ ಒಂದು 14 TMC, ಹೀಗೆ ಹಂಚಿಕೆ ಆಗಿದೆ. ಈಗ ಏನಂತ ಒಂದು ಪ್ರಶ್ನೆ ಬಂದಿತ್ತು, ಕರ್ನಾಟಕಕ್ಕೆ ಎಷ್ಟು ದಿನಗಳ ಆತಂಕ, ಈ ಎಲ್ಲ ರಾಜ್ಯಗಳಿಗೂ ಕೂಡ ಇಲ್ಲಿಂದ ನೀರು ಹಂಚಿಕೆ ಆಗುತ್ತೆ, ಅವುಗಳ ಅನುಮತಿ ಬೇಕಾ ಎನ್ನುವಂಥ ಪ್ರಶ್ನೆ ಇತ್ತು. ಆದರೆ ಬೇಕಿಲ್ಲ ಅಂತ ನಿನ್ನೆ ಕೇಂದ್ರ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಸಚಿವರು ಮಾತನಾಡಿದರು. ಹಾಗಾದರೆ ಏನಿದೆ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ? 2018ರ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪಿನ ಅನ್ವಯ ರಾಜ್ಯಕ್ಕೆ ಅಧಿಕಾರ ಇದೆ ಅಂತ ಸಚಿವರು ಹೇಳಿರೋದು. ರಾಜ್ಯಕ್ಕೆ ಅಧಿಕಾರ ಇದೆ. ಕಾವೇರಿ ನ್ಯಾಯಾಧೀಕರಣದ 18ನೇ ವಿಧಿಯನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದರು. ಆ ನ್ಯಾಯಾಧೀಕರಣದ ತೀರ್ಪಿನ ಕ್ಲಾಸ್ 6511 ಅದರಲ್ಲಿ ಹೇಳಲಾಗುತ್ತೆ, ಸುಪ್ರೀಂ ಕೋರ್ಟ್ ಆ ನಿಯಮವನ್ನು ಎತ್ತಿ ಹಿಡಿತು. ಇದರ ಪ್ರಕಾರ ನ್ಯಾಯಾಧೀಕರಣದ ತೀರ್ಪಿಗೆ ಧಕ್ಕೆಯಾಗದಂತೆ ಯಾವುದೇ ರಾಜ್ಯ ತನ್ನ ಗಡಿಯೊಳಗೆ ನೀರಿನ ಬಳಕೆಯನ್ನು ನಿಯಂತ್ರಿಸುವ ಮತ್ತು ಅದರ ಲಾಭ ಪಡೆಯುವ ಸಂಪೂರ್ಣ ಹಕ್ಕನ್ನು ಹೊಂದಿದೆ. ಆ ನಿಯಮಗಳಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಯಾವುದೇ ಧಕ್ಕೆ ಆಗದಂತೆ, ಅಂದರೆ ನೀವು ಪುದುಚೇರಿಗೆ, ಕೇರಳಕ್ಕೆ, ತಮಿಳುನಾಡಿಗೆ ಯಾವುದೇ ಧಕ್ಕೆ ಆಗದಂತೆ ನಿಮ್ಮ ಪ್ರದೇಶಗಳಲ್ಲಿ, ನಿಮ್ಮ ಗಡಿಯ ವ್ಯಾಪ್ತಿಯಲ್ಲಿ ಬಳಕೆಯನ್ನು ನಿಯಂತ್ರಿಸುವ ಮತ್ತು ಅದರ ಲಾಭ ಪಡೆಯುವಂತಹ ಸಂಪೂರ್ಣ ಹಕ್ಕು ಒಂದು ರಾಜ್ಯಕ್ಕಿದೆ, ಕರ್ನಾಟಕ ಅಥವಾ ಬೇರೆ ರಾಜ್ಯಕ್ಕಿದೆ ಅಂತ ಇದರ ಉಲ್ಲೇಖನೆ ಮಾಡಲಾಗಿದೆ. ಅದನ್ನು ಇದೀಗ ಎತ್ತಿ ಹಿಡಿಯುವ ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ಅದರ ಭಾಗವಾಗಿ ಕೇಂದ್ರ ಸಚಿವರ ಹೇಳಿಕೆಗಳನ್ನು ನಾವು ಉಲ್ಲೇಖ ಮಾಡಬಹುದು. ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆಗೆ ಅಣೆಕಟ್ಟು ಕಟ್ಟುವುದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಕೆಳಭಾಗದ ರಾಜ್ಯಗಳ ಹಿತಕ್ಕೆ ಧಕ್ಕೆ ಆಗದಂತೆ ಯೋಜನೆಯನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಸಮ್ಮತಿ. ಅಂದರೆ ನಾವು ಮೇಲ್ಭಾಗದಲ್ಲಿದ್ದೀವಿ, ಕೆಳಭಾಗದಲ್ಲಿ ತಮಿಳುನಾಡಲ್ಲಿರೋ, ಅಂದರೆ ಹಂಚಿಕೆ ಆಗುವಂಥ ಒಂದು 177 TMC ನಾವು ತಮಿಳುನಾಡಿಗೆ ಬಿಟ್ಟುಬಿಟ್ರೆ, ಆ 177 TMC ಬಿಟ್ಟ ನಂತರ ನೀವು 67 TMC ಆದರೂ ಸಂಗ್ರಹ ಮಾಡ್ಕೊಳ್ಳಿ, 70 TMC ಆದರೂ ಸಂಗ್ರಹ ಮಾಡ್ಕೊಳ್ಳಿ, ಅದಕ್ಕೆ ಅಭ್ಯಂತರ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ಕೇಂದ್ರ ಸರ್ಕಾರ ಹೇಳಿರುವಂಥ ವಿಚಾರ. ಇದೀಗ ಪರಿಷ್ಕೃತ DPR ಸಲ್ಲಿಕೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಒಂದು DPR ಸಲ್ಲಿಕೆ ಮಾಡಿತ್ತು. ಆ DPRನಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ವಿಚಾರಗಳ ಬಗ್ಗೆ ಪ್ರಶ್ನೆಗಳಿದೆ. ಅದು ತಮಿಳುನಾಡು, ಬೇರೆ ಬೇರೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಂತ ಇದೀಗ ಅದನ್ನು ಹಿಂತಿರುಗಿಸಿದ್ದಾರೆ. 2019ರಲ್ಲಿ ಕೊಟ್ಟಿದ್ದು. ಜಲ ಆಯೋಗದ ಹೊಸ ಮಾರ್ಗಸೂಚಿಗಳಂತೆಲ್ಲ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಪರಿಷ್ಕೃತ DPR ಅನ್ನು ಸಲ್ಲಿಕೆ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ನೋಡಿ, ಕಾವೇರಿ ಮತ್ತು ತಮಿಳುನಾಡು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ದೇಶದ ವಿವಿಧ ಪ್ರಕರಣಗಳಿದೆ. ಆ ಪ್ರಕರಣಗಳ ಭಾಗವಾಗಿ ಇಂಥದ್ದೊಂದು ಹೇಳಿಕೆಗಳನ್ನು ಕೇಂದ್ರ ಸಚಿವರು ಕೊಟ್ಟಿದ್ದಾರೆ ಅಂತ. ನೋಡಿ, ಸದರ್ ಸರೋವರ್ ಅಣೆಕಟ್ಟು ಅಂತ ಗುಜರಾತ್ನಲ್ಲಿ ನರ್ಮದಾ ನದಿಗೆ ಕಟ್ಟಬೇಕು ಅಂತ ಗುಜರಾತ್ ಸರ್ಕಾರ ಹೊತ್ತು. ಇದನ್ನು ಪ್ರಶ್ನೆ ಮಾಡಿದವರು ಯಾರು? ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದವರು ಪ್ರಶ್ನೆ ಮಾಡಿದ್ರು, ಯಾವುದೇ ಕಾರಣಕ್ಕಾಗಿ ಕಟ್ಟಬಾರದು ಅಂತ. 1979ರಲ್ಲಿ ನರ್ಮದಾ ಜಲ ವಿವಾದ ನ್ಯಾಯೀಕರಣ, ನಮ್ದು ಹೆಂಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದೆ, ಇವ್ರದ್ದು ನ್ಯಾಯಾಧೀಕರಣ ತೀರ್ಪು ಕೊಡ್ತು, ಜಲ ಹಂಚಿಕೆನೆಲ್ಲ ಮಾಡ್ತು. ಅದರಂತೆ ನೆರೆ ರಾಜ್ಯಗಳ ಆಕ್ಷೇಪಣೆ ನಡುವೆಯೂ ಕೂಡ ಅಣೆಕಟ್ಟದನ್ನೆಲ್ಲ ಕಟ್ಟಿದ್ದು ನೋಡಿದ್ವಿ. ಗೋದಾವರಿ ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಬಲಿ ಬ್ಯಾರೇಜನ್ನು ಮಹಾರಾಷ್ಟ್ರದಲ್ಲಿ ಕಟ್ಟಲಾಯಿತು. ಮಹಾರಾಷ್ಟ್ರ ಸರ್ಕಾರದಕ್ಕೆ ಕಟ್ತಾ ಇರೋದನ್ನ ಆಂಧ್ರ ಪ್ರದೇಶದ ಸರ್ಕಾರದವರು ಪ್ರಶ್ನೆ ಮಾಡಿದ್ರು. ತಮ್ಮ ರಾಜ್ಯಕ್ಕೆ ಬರಬಹುದಾದಂತಹ ನೀರನ್ನು ತಡೆಯುತ್ತದೆ ಅನ್ನೋದು ಯಾರ್ದು ವಾದ ಆಗಿತ್ತು? ಆಂಧ್ರ ಪ್ರದೇಶ. ಹೆಂಗೆ ತಮಿಳುನಾಡು ಇವತ್ತು ನಮಗೆ ಬರಬಹುದಾದಂಥ 177 TMC ನಾಳೆ ಮೇಕೆದಾಟು ಕಟ್ಟಿದರೆ ಅದು ನೀರು ಬರದೇ ಹೋಗ್ಬಿಡುತ್ತೆ ಅಂತ ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆಯೋ, ಅದೇ ರೀತಿಯಾಗಿ ಆಂಧ್ರ ಪ್ರದೇಶ ಅವತ್ತು ಆಕ್ಷೇಪವನ್ನು ಹೊರಹಾಕಿತ್ತು.
2013ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಿ ಈ ವಿಚಾರದಲ್ಲಿ ಮಹಾರಾಷ್ಟ್ರದ ಗಡಿಯೊಳಗೆ ನೀವು ಅಣೆಕಟ್ಟನ್ನು ಕಟ್ಟಬಹುದು, ಕೆಳ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರದು, ಧಕ್ಕೆ ಆಗದಂತೆ ಕೇವಲ ನಿರ್ದಿಷ್ಟ ಪ್ರಮಾಣದ ನೀರನ್ನು ಮಾತ್ರ ನೀವು ಸಂಗ್ರಹ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ 2013ರಲ್ಲಿ ತೀರ್ಪನ್ನು ಕೊಡ್ತು. ಅದರ ಭಾಗವಾಗಿ ಆ ಅಣೆಕಟ್ಟು ಕಟ್ಟಿದ್ದನ್ನು ನೋಡಿದ್ದೀವಿ. ಒನ್ಸ್ ಅಗೇನ್ ಆ ತೀರ್ಪಿನ ಭಾಗವಾಗಿಯೇ ಇದು ಕರ್ನಾಟಕಕ್ಕೂ ಕೂಡ ಅಪ್ಲೈ ಆಗುತ್ತೆ. ನೀವು ಕೆಳ ಹಂತದ ರಾಜ್ಯಕ್ಕೆ ಯಾವುದೇ ಅನ್ಯಾಯವನ್ನು ಮಾಡದೆ ನಮ್ಮ ರಾಜ್ಯಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡಿಕೊಳ್ಬಹುದು ಅಂತ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಷ್ಕೃತ DPR ಅನ್ನು ಸಲ್ಲಿಕೆ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇವೆಲ್ಲದರ ನಡುವೆ ತಮಿಳುನಾಡಿಗೆ ಮುಖಭಂಗ ಆಗಿದೆ, ರಾಜ್ಯಕ್ಕೆ ಜಾಕ್ಪಾಟ್ ಹೊಡೆದಿರೋದು ಈ ವಿಚಾರದಲ್ಲಿ. ಅನೇಕ ದಿನಗಳಿಂದ ಇದಕ್ಕಾಗಿ ಪ್ರತಿಭಟನೆ. ಕೇವಲ ಇವತ್ತಿನ ವಿಜಯ್ ಅವರಲ್ಲ, ಹಿಂದಿದ್ದಂತಹ ಸ್ಟಾಲಿನು, ಎಡಪ್ಪಾಡಿ ಪಳನಿಸ್ವಾಮಿ, ಜಯಲಲಿತಾ, ಬೇರೆ ಬೇರೆ ಯಾರ್ಯಾರು ತಮಿಳುನಾಡಿನ ಮುಖ್ಯಮಂತ್ರಿ ಎಲ್ಲ ಇರೋದು ಪ್ರಾದೇಶಿಕ ಪಕ್ಷಗಳು ತಮಿಳುನಾಡಲ್ಲಿ. ಈ ನೀರಿನ ವಿಚಾರಗಳಲ್ಲಿ ಬಂದಾಗ ತಮಿಳುನಾಡವರೆಲ್ಲ ಒಗ್ಗಟ್ಟಾಗ್ಬಿಡ್ತಾರೆ. ಈ ಕಾರಣಕ್ಕಾಗಿ ಕರ್ನಾಟಕದ ವಿರುದ್ಧ ಎಲ್ಲ ಹೋರಾಟ ಮಾಡುವ ಪ್ರಯತ್ನವನ್ನೆಲ್ಲೋ ಮಾಡಿದರು. ಆದರೆ ಇದೀಗ ಈ ವಿಚಾರದಲ್ಲಿ ಕರ್ನಾಟಕಕ್ಕೆ ಒಂದು ಜಯ ಸಿಕ್ಕಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಜಯದ ನಡುವೆಯೂ ಕೂಡ ವಿಜಯ್ ಅವರು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಗೆ ಒಂದು ಪತ್ರ ಬರೆದುಬಿಟ್ರು, ಇದನ್ನು ನೀವು ಮಧ್ಯಸ್ಥಿಕೆ ವಹಿಸಬೇಕು ಈ ವಿಚಾರದಲ್ಲಿ. ಕೇಂದ್ರ ಸಚಿವರು ಇಂಥ ಉತ್ತರ ಕೊಟ್ಟಿದ್ದಾರೆ, ನೀವು ಶೀಘ್ರವೇ ಒಂದು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ. ಪ್ರತಿಭಟನೆ, ಪತ್ರ, ಸಮರದ ಮೂಲಕ ಯೋಜನೆಯನ್ನು ನೆರೆ ರಾಜ್ಯ ತಡೆಯುವ ಪ್ರಯತ್ನವನ್ನು ಮಾಡಿತ್ತು. ಯಾಕಂದರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ನ್ಯಾಯಾಧೀಕರಣ ತೀರ್ಪುಗಳನ್ನು ಕೊಟ್ಟಾಗಲೂ ಕೂಡ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡಿದ್ದನ್ನು ನೋಡಿದ್ದೇವೆ. ಹೀಗಾಗಿ ಇದಕ್ಕೊಂದು ಇತ್ತೀಚೆಗೆ DK ಶಿವಕುಮಾರ್ ಕೂಡ ಹೇಳಿದ್ರು, ನಾವು ಕೆಲವೇ ದಿನಗಳಲ್ಲಿ ಅದಕ್ಕೆಲ್ಲ ಶಂಕುಸ್ಥಾಪನೆ ಮಾಡ್ತೀವಿ, ಅಣೆಕಟ್ಟನ್ನೆಲ್ಲ ನಿರ್ಮಾಣ ಮಾಡ್ತೀವಿ ಅಂತ. ಹೀಗಾಗಿ ಕರ್ನಾಟಕಕ್ಕೊಂದು ಜಯ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇವೆಲ್ಲದರ ನಡುವೆ ಸ್ಟಾಲಿನ್ ಮತ್ತು DK ಶಿವಕುಮಾರ್ ಆಗಸ್ಟ್ 3ನೇ ತಾರೀಕಿಗೆ ಬೆಂಗಳೂರಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಈ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನಾಯಕರುಗಳ ನಡುವೆ ಏನು ಮಾತುಕತೆಗಳಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಇವೆಲ್ಲದರ ನಡುವೆ ಕರ್ನಾಟಕಕ್ಕೊಂದು ಜಯ ಸಿಕ್ಕಿದೆ. ಯಾವಾಗ ಕರ್ನಾಟಕ ಸರ್ಕಾರ ಹೊಸ DPR ಅನ್ನು ಸಲ್ಲಿಕೆ ಮಾಡುತ್ತೆ? ಅರಣ್ಯ ವಿಚಾರ ಇಲ್ಲೊಂದು ಸ್ವಲ್ಪ ಗೊಂದಲ ಇದೆ. ಈ ಮೇಕೆದಾಟಿನಲ್ಲಿ ಕೆಲವೊಂದಿಷ್ಟು ಅರಣ್ಯ ಪ್ರದೇಶ ಇದೆ, ಆ ಅರಣ್ಯ ಪ್ರದೇಶಕ್ಕೆ ಸ್ವಲ್ಪ ಧಕ್ಕೆ ಆಗುತ್ತೆ ಅಂತ. ಹೀಗಾಗಿ ಕೇಂದ್ರ ಪರಿಸರ ಇಲಾಖೆ ಇದನ್ನು ಹೆಂಗೆ ತೆಗೆದುಕೊಳ್ಳುತ್ತೆ, ಅದಕ್ಕೆ ಅನುಮತಿ ಕೊಡ್ತಾರೆ, ಅದನ್ನು ಕಾದು ನೋಡೋಣ ಅದರಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತ. ಇವೆಲ್ಲದರ ನಡುವೆ ನೀರಿನ ಜಟಾಪಟಿ ಆಗಿದೆ. ನಾನು ಅವಾಗಲೇ ಹೇಳಿದೆ, CWRC ಒಂದು ಆದೇಶವನ್ನು ಕೊಟ್ಟಿದೆ. ಮುಂದಿನ 15 ದಿನಗಳಲ್ಲಿ 4 TMC ನೀರನ್ನು, ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ನೀವು ಬಿಡಬೇಕು ಅಂತ. ಬಟ್ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರು ಕಡಿಮೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. 4 TMC ನೀರನ್ನು ಹರಿಸಬೇಕು ಅಂತ ಕರ್ನಾಟಕಕ್ಕೆ ಸೂಚನೆ ಕೊಟ್ಟಿದೆ. ಬರಗಾಲದ ಹಿನ್ನೆಲೆ ನೀರು ಬಿಡುವುದಕ್ಕೆ ಸಾಧ್ಯವಿಲ್ಲ ಅಂತ ಕರ್ನಾಟಕ ಸರ್ಕಾರ ಹೇಳ್ತು. ರಕ್ತ ಕೊಟ್ಟರು ನೀರು ಕೊಡಲ್ಲ ಅಂತ ಮಂಡ್ಯದಲ್ಲೆಲ್ಲ ರೈತರು ಪ್ರತಿಭಟನೆ ಮಾಡಿದರು. ಕುಡಿಯುವ ನೀರಿಗಾಗಿ ಜಾನುವಾರುಗಳು ಎಲ್ಲವೂ ಕೂಡ ಪರದಾಟ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ನಾವು ಸಂಜೆಯೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಜಂಟಿ ಅಧಿವೇಶನ ಕರೆದಿದ್ದರು, SM ಕೃಷ್ಣ ಇದ್ದಾಗ ಇದರ ವಿರುದ್ಧ ಧಿಕ್ಕಾರವನ್ನು ಹಾಕಿದ್ದು ನೋಡಿದ್ವಿ. ಬಂಗಾರಪ್ಪನವರು ಇದ್ದಾಗಲೂ ಕೂಡ ಧಿಕ್ಕಾರವನ್ನು ಹಾಕಿದ್ದು, ಅವುಗಳನ್ನು ಉಲ್ಲಂಘನೆ ಮಾಡುವ. ಆದರೆ ಕೊನೆಯದಾಗಿ ಅವರು ಹೋಗಿ ನ್ಯಾಯಾಧೀಕರಣದ ಮುಂದೆ ಒಂದ್ಸಗೆ ನೀರು ಬಿಡುವಂತಹ ಪರಿಸ್ಥಿತಿ ಬಂದಿತ್ತು. ಹೀಗಾಗಿ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಈ ಕಾವೇರಿ ವಿಚಾರದಲ್ಲಿ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNAಯ 4ನೇ ಸುದ್ದಿ. ಇನ್ನು ಕೊನೆಯ ಸುದ್ದಿಗೆ ಹೋಗೋಣ. ಮುಂಗಾರು ಮಳೆಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಕಳೆದ ಕೆಲವು ದಿನಗಳಿಂದ ಸಹಜವಾಗಿ ಮಳೆಯ ಪ್ರಮಾಣ ಕಡಿಮೆ ಆಗಿತ್ತು. ಇದೀಗ ಆ ಮಳೆಯ ಪ್ರಮಾಣ ಹೆಚ್ಚಳ ಆಗಬಹುದು ಅಂತ ವರದಿಗಳು ಬರ್ತಾ ಇದೆ. ವಾಯುಭಾರ ಕುಸಿತ ಆಗಿದೆ. ಈ ವಾಯುಭಾರ ಕುಸಿತದ ಪರಿಣಾಮವಾಗಿ ಇಡೀ ರಾಜ್ಯದಾದ್ಯಂತ ಮಳೆಯ ಪ್ರಮಾಣ ಹೆಚ್ಚಳ ಆಗಬಹುದು ಅಂತ ಈಗ ಬರ್ತಾ ಇರುವಂಥ ವರದಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಒಂದು 28 ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸುತ್ತೆ ಮುಂದಿನ 72 ಗಂಟೆಗಳಲ್ಲಿ ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಮಳೆ ಆಗುತ್ತೆ, ಏನೇನಾಗುತ್ತೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಕರಾವಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಕರಾವಳಿ ಭಾಗಕ್ಕೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿರೋದು. ಎಲ್ಲೆಲ್ಲಿ? ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಈಗ ಕೇರಳಂಗೆ ಮಳೆ ಪ್ರವೇಶ ಆದಾಗಲೇ ಈ ಮುಂಗಾರು ಪ್ರವೇಶ ಆದಂತಹ ಸಮಯದಲ್ಲಿ ಈ ಕರಾವಳಿ ಭಾಗದಲ್ಲಿ ವ್ಯಾಪಕವಾದಂಥ ಮಳೆ ಆಗುತ್ತೆ ಅಂತ ಬಂತು. ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಯಿತು, ಅದಾದ ನಂತರ ಕೊಂಚ ಕಡಿಮೆ ಆಗಿತ್ತು. ಇದೀಗ ಮತ್ತೆ ಮಳೆ ಆಗುತ್ತೆ ಅಂತ ವರದಿಗಳು ಬರ್ತಾ ಇದೆ. ಜುಲೈ 29ರಿಂದ 31 ತನಕ ಕರಾವಳಿ ಭಾಗದಲ್ಲಿ ಭಾರೀ ಮಳೆ ಆಗ್ಬೋದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುತ್ತೆ ಅಂತ ವರದಿಗಳನ್ನು ಕೊಟ್ಟಿದ್ದಾರೆ. ಮೀನುಗಾರರು ಯಾವುದೇ ಕಾರಣಕ್ಕಾಗಿಯೂ ಕೂಡ ಸಮುದ್ರಕ್ಕೆ ಇಳಿಬಾರದು ಅಂತ ಹವಾಮಾನ ಇಲಾಖೆ ಖಡಕ್ ಸೂಚನೆ ಕೊಟ್ಟಿದೆ. ತಗ್ಗು ಪ್ರದೇಶದ ಜನ ಮತ್ತು ಎಲ್ಲೆಲ್ಲಿ ಭೂಕುಸಿತದ ಭೀತಿ ಇದೆ ಅಲ್ಲಿಯ ಜನ ಸುರಕ್ಷಿತವಾಗಿ ಬೇರೆ ಬೇರೆ ಸ್ಥಳಗಳಿಗೆಲ್ಲ ಹೋಗಬೇಕು ಅಂತ ಅಲ್ಲಿಯ ಜಿಲ್ಲಾಡಳಿತಗಳು ಸೂಚನೆ ಕೊಟ್ಟಿದ್ದನ್ನು ನೋಡಿದ್ದೇವೆ. ಇವೆಲ್ಲದರ ನಡುವೆ ರಾಜ್ಯದ 28 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಆರೆಂಜ್ ಅಲರ್ಟು ಕರಾವಳಿ ಭಾಗದ 3 ಜಿಲ್ಲೆಗಳು, ಅದು ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ. ಇದಕ್ಕೆ 28 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದು. ಅದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಇಡೀ ರಾಜ್ಯಕ್ಕೆ ಮಳೆ ಆಗಬಹುದು ಅಂತ ವರದಿ ಹೇಳ್ತಾ ಇದೆ.
ಬೆಳಗಾವಿ, ಧಾರವಾಡ, ಕಲಬುರಗಿ, ಮೈಸೂರು, ಮಂಡ್ಯದಲ್ಲಿ ವರುಣನ ಅಬ್ಬರ ಆಗುತ್ತೆ ಅಂತ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಬಿರುಗಾಳಿ ಬೀಸುತ್ತೆ ಅಂತ ಅವರೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈಗಾಗಲೇ ಗದಗ, ಹಾವೇರಿ, ಬೆಳಗಾವಿ, ಧಾರವಾಡ ಈ ಭಾಗದಲ್ಲಿ ಕಳೆದ ಒಂದು ವಾರದಿಂದ ಜಿಟಿ ಮಳೆ ಬರ್ತಾ ಇರೋದನ್ನು ನಾವೆಲ್ಲ ನೋಡ್ತಿದ್ದೀವಿ. ಅದರ ಪ್ರಮಾಣ ಇದೀಗ ಹೆಚ್ಚಳ ಆಗುತ್ತೆ ಅಂತ. ಆಗಸ್ಟ್ 1ರ ತನಕ ಅಂದರೆ ಮುಂದಿನ 3-4 ದಿನಗಳ ಕಾಲ ಈ ಮುಂಗಾರಿನ ಹವಾ ಮುಂದುವರಿಯುತ್ತೆ ಅಂತ ನಾವು ಮೊನ್ನೆ ಇದೇ DNL ನೋಡಿದ್ವಿ. 31ನೇ ತಾರೀಕನ್ನು ಬಿಟ್ಟು ಉಳಿದ ದಿನಗಳ ಕಾಲ ಮಳೆ ಆಗುತ್ತೆ ಅಂತ. ಇದೀಗ ಅದರ ಪ್ರಮಾಣ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರು ನಗರ, ಗ್ರಾಮಾಂತರ, ಬೆಳಗಾವಿ, ಧಾರವಾಡ, ಕಲಬುರಗಿ, ಮೈಸೂರು, ಮಂಡ್ಯ ಸೇರಿದಂತೆ 28 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಅಲ್ಲಿ ಎಷ್ಟು ಮಳೆ ಆಗುತ್ತೆ ಏನು ಎತ್ತಂತ ನೋಡೋಣ. ಹಾಗಾದರೆ ಮಳೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಏನು ಎತ್ತ ಡೀಟೇಲ್ಸ್ ನೋಡೋಣ. ಕಳೆದ 24 ಗಂಟೆಗಳಲ್ಲಿ ಉತ್ತರ ಕನ್ನಡದ ಹೊನ್ನಾವರದಲ್ಲಿ 102 ಮಿಲಿಮೀಟರ್ ಮಳೆಯಾಗಿದೆ. ಎಲ್ಲಿ? ಉತ್ತರ ಕನ್ನಡದ ಹೊನ್ನಾವರದಲ್ಲಿ 102 ಮಿಲಿಮೀಟರ್. ದಕ್ಷಿಣ ಕನ್ನಡದ ಸುಳ್ಯ, ಉಡುಪಿಯ ಕಾರ್ಕಳದಲ್ಲಿ 99 ಮಿಲಿಮೀಟರ್ ಮಳೆಯಾಗಿದೆ ದಾಖಲಾಗಿದೆ. ಮಲೆನಾಡಿನ ಆಗುಂಬೆಯಲ್ಲಿ 81.2 ಮಿಲಿಮೀಟರ್ ಮಳೆಯಾಗಿದೆ. ಶೃಂಗೇರಿಯ ಕಿಗ್ಗದಲ್ಲಿ 52 ಮಿಲಿಮೀಟರ್ ಮಳೆಯಾಗಿದೆ. ಕೊಡಗಿನಲ್ಲಿ ಈ ಬಾರಿ ನಿರೀಕ್ಷೆಗಿಂತ ಕಡಿಮೆ ಮಳೆಯಾಗಿದೆ. ಸಹಜವಾಗಿ ಕೊಡಗಿನಲ್ಲಿ ಮಳೆ ಕಡಿಮೆ ಆಗಿದ್ದ ಕಾರಣಕ್ಕಾಗಿಯೇ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದೀಗ ಅದು ಕಡಿಮೆ ಆಗಿದೆ ಅಂತ. ಮಲೆನಾಡು ಮತ್ತು ಕರಾವಳಿಯ ಭಾಗದಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದೆ ಎನ್ನುವಂತಹ ವರದಿಗಳು ಬರ್ತಾ ಇದೆ. ಹೀಗಾಗಿ ಏನು ನೋಡೋಣ. ಇವೆಲ್ಲದರ ನಡುವೆ ಬೆಂಗಳೂರಿಗರಿಗೆ ಒಂದು ಕೂಲ್ ಸುದ್ದಿ ಬಂದಿದೆ. ಮೊನ್ನೆ ಒಂದು ಹಾಟ್ ಸುದ್ದಿ ಬಂದಿತ್ತು ನಮಗೆ. ಇದೇ ಬೆಂಗಳೂರಿನ HALನಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಯಾವಾಗ? ಇದೇ ಜುಲೈ ತಿಂಗಳಲ್ಲಿ. ನಾವು ಒಂದು ಕ್ಷಣ ಬಿದ್ದುಬಿಟ್ಟಿದ್ವಿ. ನಾವು ಮಳೆಗಾಲದಲ್ಲಿದ್ದೆವು, ಬೇಸಿಗೆ ಕಾಲದಲ್ಲಿದ್ದೆವು. 36-37 ಡಿಗ್ರಿ ಸೆಲ್ಸಿಯಸ್ ರಾಯಚೂರು ಆ ಭಾಗದಲ್ಲೇ ದಾಖಲಾಗ್ತಿತ್ತು. ನೀವು ಬೆಂಗಳೂರಲ್ಲೇ 32 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಇದೀಗ ಕೂಲ್ ಅಂತ ಹೇಳ್ತಿದ್ದಾರೆ. ಮೋಡ ಕವಿದ ವಾತಾವರಣ ಇರುತ್ತೆ, ಸಾಧಾರಣ ಮಳೆ ಆಗ್ಬೋದು ಅಂತೆಲ್ಲ ಹೇಳ್ತಿದ್ದಾರೆ. 30-40 ಕಿಲೋಮೀಟರ್ ವೇಗದಲ್ಲಿ ತಂಪಾದ ಗಾಳಿ ಬೀಸುತ್ತೆ ಬೆಂಗಳೂರಿನಲ್ಲಿ. ತಾಪಮಾನದಲ್ಲಿ ಇಳಿಕೆ, ಬೆಂಗಳೂರಿಗೆ ಸೆಕೆಯಿಂದೆಲ್ಲ ಮುಕ್ತಿ ಆಗುತ್ತೆ ಅಂತ ನಾನು ಅವಾಗಲೇ ಹೇಳಿದೆ. ತಾಪಮಾನ ಕಡಿಮೆ ಆಗುತ್ತೆ. ತಿಂಗಳಾಂತ್ಯದವರೆಗೂ ಕೂಡ ಮೋಡ ಮತ್ತು ಮಳೆಯ ಆಟ ಎಲ್ಲ ಮುಂದುವರಿಕೆ ಅಂತೆಲ್ಲ ಹೇಳ್ತಿದ್ದಾರೆ. ತೀವ್ರ ಸೆಕೆ ಆಗ್ತಾ ಇದ್ದೆ ನಾವು ಮಳೆಗಾಲದಲ್ಲಿ ಇದ್ದಾಗಲೂ ಕೂಡ ಈ ಸಮಯದಲ್ಲಿ ಬೆಂಗಳೂರಲ್ಲಿ ಕಳೆದ ವರ್ಷ ಕಂಪೇರ್ ಮಾಡಿದರೆ ಈ ಪ್ರಮಾಣದಲ್ಲಿ ತಂಪನಾದಂತಹ ವಾತಾವರಣ ಇರಬೇಕಾಗಿತ್ತು. ಆದರೆ ಈ ಬಾರಿಯೂ ಕೂಡ ಮಳೆಗಾಲದಲ್ಲೂ ಕೂಡ ಸೆಕೆಯನ್ನು ಅನುಭವಿಸ್ತಾ ಇದ್ವಿ. ಆದರೆ ಇದೀಗ ವರುಣದೇವನ ಕಾರಣದಿಂದ ತಂಪು ಬರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. 30-40 ಕಿಲೋಮೀಟರ್ ವೇಗದಲ್ಲಿ ತಂಪಾದ ಗಾಳಿಯೊಂದಿಗೆ ಸಾಧಾರಣವಾಗಿ ಬೆಂಗಳೂರಿನಲ್ಲಿ ಮಳೆ ಆಗ್ಬೋದು ಅಂತ ವರದಿಗಳು ಬರ್ತಾ ಇರೋದು. ಹೀಗಾಗಿ ಬೆಂಗಳೂರಿನ ವಿಚಾರದಲ್ಲಿ ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ವಾಯುಭಾರ ಕುಸಿತದ ಪರಿಣಾಮ ಇದು. ಇಷ್ಟು ದಿನಗಳ ಕಾಲ ಎಲ್ಲಿನೋ ಕಾರಣಕ್ಕಾಗಿ ಮಳೆ ಆಗ್ತಾ ಇರಲಿಲ್ಲ ಅಂತೆಲ್ಲ ವರದಿ ನೋಡಿದ್ವಿ. ಇದೀಗ ವಾಯುಭಾರ ಕುಸಿತಿದ್ದರ ಪರಿಣಾಮವಾಗಿ ಇಡೀ ದಕ್ಷಿಣ ಭಾರತದಲ್ಲಿ, ಅದು ಕರ್ನಾಟಕ, ತಮಿಳುನಾಡು, ಬೇರೆ ರಾಜ್ಯಗಳಲ್ಲಿ ಮಳೆ ಆಗಬಹುದು ಅಂತ. ಬಂಗಾಳ ಕೊಲ್ಲಿಯಲ್ಲಿ ತೀವ್ರ ಕಡಿಮೆ ಒತ್ತಡದಿಂದ ಮಳೆ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತದ ಸುಳಿಗಾಳಿಯ ಪ್ರಭಾವ ಈ ಕಾರಣ ಮಳೆ ಆಗ್ಬೋದು ಅಂತ. ಜುಲೈ 29ರಿಂದ ಅಂದರೆ ನಾಳೆಯಿಂದ ಆಗಸ್ಟ್ 1ರ ತನಕ ಇಡೀ ರಾಜ್ಯದಾದ್ಯಂತ ಮಳೆಯ ಪ್ರಮಾಣ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕೃಷಿ ಚಟುವಟಿಕೆಗೆ ಈ ಪ್ರಸಕ್ತ ಸಾಲಿನ ಮುಂಗಾರು ಒಂದು ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ರಾಜ್ಯದ ಪ್ರಮುಖ ಜಲಾಶಯಗಳಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗುತ್ತೆ ಅಂತ. ಈ ವಾಯುಭಾರ ಕುಸಿತದ ಪರಿಣಾಮವಾಗಿ ಇದೆಲ್ಲವೂ ಕೂಡ ಆಗುತ್ತೆ ಅಂತ. ಆದರೆ ಬೇರೆ ಜಿಲ್ಲೆಗಳಲ್ಲಿ ಮುಂಗಾರು ಹಂಗಾಮು ಸಂಪೂರ್ಣವಾಗಿ ಕೈ ಕೊಟ್ಟಿದ್ದನ್ನು ನೋಡಿದ್ವಿ. ಮುಂಗಾರು ಕೈ ಕೊಡ್ತು ಅನ್ನೋ ಕಾರಣಕ್ಕಾಗಿ ರೈತ ಆತಂಕದಲ್ಲಿದ್ದ. ಅದಾದ ನಂತರ ಬಿತ್ತನೆ ಆಯಿತು. ಬಿತ್ತನೆ ಆದ ನಂತರ ಮಳೆ ಬರಲಿಲ್ಲ. ಜುಲೈ ಮೊದಲ ವಾರದಲ್ಲಿ ಮಳೆ ಬಂತು. ಒನ್ಸ್ ಅಗೇನ್ ಕೈ ಕೊಟ್ಟಿದ್ದ ನೋಡಿದ್ದೀವಿ. ಇದೀಗ ವಾಯುಭಾರ ಕುಸಿತದ ಪರಿಣಾಮವಾಗಿ ಮಳೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಜಲಾಶಯಗಳು ಕೂಡ ಭರ್ತಿ ಆಗ್ಬೋದು ಅಂತ. ಒಂದು ವೇಳೆ ಮಳೆ ಆದರೆ ನಾವು 4ನೇ ಸುದ್ದಿಯಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಈ ನೀರಿನ ವಿಚಾರಕ್ಕೆ ಖ್ಯಾತಿ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ, ಅದು ಮಳೆ ಆದರೆ ಯಾವ ಕಾರಣಕ್ಕಾಗಿಯೂ ಕೂಡ ಸಮಸ್ಯೆ ಆಗಲ್ಲ. ನೋಡೋಣ ಏನಾಗುತ್ತೆ ಅಂತ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.